ಬಯಲುಕಾಯಿ ಸಿದ್ಧರು ಶೂನ್ಯಪೀಠಾಧ್ಯಕ್ಷರಾದಂತಹ ಅಲ್ಲಮ ಪ್ರಭುದೇವರನ್ನು, ಚಿನ್ಮಯ ಜ್ಞಾನಿ ಶ್ರೀ ಚಕ್ರವರ್ತಿ ಚನ್ನಬಸವಣ್ಣನವರನ್ನು ಹೃದಯದಲ್ಲಿ ಸ್ಮರಿಸಿ, ಇವತ್ತಿನ ಮುಖ್ಯ ಅತಿಥಿಗಳಾದಂತಹ ಆಕಾಶವಾಣಿಯ ನಿವೃತ್ತ ಉಪಮಹಾನಿರ್ದೇಶಕರಾದಂತಹ ಡಾಕ್ಟರ್ ಚೇತನ್ ಕುಮಾರ್ ನಾಯಕ್ ಅವರೇ, ಮಕ್ಕಳ ಸಾಹಿತಿಗಳು ಹಾಗೂ ಜ್ಞಾನವೃದ್ಧರು ವಯೋವೃದ್ಧರು ಆದಂತಹ ನಿವೃತ್ತ ಶಿಕ್ಷಕರಾದಂತಹ ಸನ್ಮಾನ್ಯ ಶ್ರೀ ಬಿ ಕೆ ಹೊಗಲ್ ಅವರೇ, ಹಾಗೆ ಅನಿರೀಕ್ಷಿತವಾಗಿ ಈ ಆಶ್ರಮದ ಸಂಪರ್ಕಕ್ಕೆ ಬಂದಂತಹ ವಾಮದೇವಯ್ಯ ಅವರೇ, ಇವತ್ತಿನ ಉಪನ್ಯಾಸವನ್ನು ನೀಡಿರುವಂತಹ ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ವೀಣಾ ಎಲಿಗಾರ್ ಅವರೇ, ಹಾಗೂ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಪಿ ಸುಬ್ರಹ್ಮಣ್ಯ ಅವರೇ, ವಿದ್ವಾನ್ ಪಿ ಸುಬ್ರಹ್ಮಣ್ಯ ಅವರೇ, ಕಲಾವಿದರಂತಹ ರಾಮಲಿಂಗಪ್ಪ ಅವರೇ, ಜೊತೆಗೆ ವಿದ್ವಾನ್ ಕೇಶವಮೂರ್ತಿ ಅವರೇ, ಮಡಿವಾಳಯ್ಯ ಹಿರೇಮಠ ಅವರೇ, ಹಾಗೆ ಇವತ್ತು ನಿಮ್ಮೆಲ್ಲರೂ ಸಂತೋಷ ಕೊಟ್ಟಿದ್ದು, ಜೊತೆಗೆ ಅವರು ಅವ್ರ ಜೀವನದಲ್ಲಿ ಸಂತೋಷ ಕೊಡ್ತಕ್ಕಂಥದ್ದು ಅಂದರೆ ನವದಂಪತಿಗಳ ಸನ್ಮಾನ. ಮೊದಲನೇದಾಗಿ ಸನ್ಮಾನ್ಯ ಶ್ರೀ ವಿಜಯ ಮಹಂತೇಶ್ ಕುರುಡಿ ಮತ್ತು ಶ್ವೇತಾ ಅವರ ಸನ್ಮಾನ ನವದಂಪತಿಗಳೇ, ಹಾಗೂ ಅಕ್ಷತಾ ಹಾಗೂ ಸಚಿನ್ ಹುಡುಕಿಕೊಪ್ಪ ದಂಪತಿಗಳೇ, ಮತ್ತು ದಾಸೋಹಿಗಳೇ, ಹಾಗೆ ಸತ್ತೂರಿನಿಂದ ಆಗಮಿಸಿರುವಂತಹ ಭಕ್ತಿಜೀವಿಗಳು, ಹಿರಿಯರಾದಂತಹ ಚಂದ್ರಪ್ಪ ಕಡೆಯಣ್ಣವರವರೇ, ಮತ್ತು ಇನ್ನೊಂದು ಬಹಳ ವಿಶೇಷವಾದಂಥ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದೀವಿ. ಕೊನೆಗೆ ಮರಿಬಾರದಕ್ಕೆ ಮೊದಲೇ ಹೇಳ್ಬಿಡ್ತೀನಿ, ಉಳುವಿಯ ಕ್ಷೇತ್ರವನ್ನು ಸ್ವಚ್ಛ ಮಾಡಬೇಕು ಅಂತ ಭಾಳ ದಿವಸದಿಂದ ಇತ್ತು ನಮಗೆ. ಪ್ಲಾಸ್ಟಿಕ್ ಮುಕ್ತ ಮಾಡಬೇಕು ಅದನ್ನು ಅಂತ ಹೇಳಿ, ಅದಕ್ಕೆ ಹೋದ ಭಾನುವಾರ ಅದನ್ನು ಪ್ರಾರಂಭ ಮಾಡಿದ್ದೀವಿ. ಅದಕ್ಕೆ ಭಾಗವಹಿಸಿದವರು ಯಾರಪ್ಪ ಅಂತ ಮೊಟ್ಟ ಮೊದಲು ನಮ್ಮ ಮನಗುಂಡಿಯ ಪ್ರಥಮ PhD ಹೋಲ್ಡರ್, PhD ಸಾಧಕ ಡಾಕ್ಟರ್ ಮಂಜುನಾಥ್ ಕಳಿಮನಿ ಅವರೇ, ಹಾಗೂ ಶಿವಯೋಗಿ ಅಲ್ಲಾಪುರ ಅವರು, ಅವರಿಬ್ಬರು ಬಹಳ ಮುಖ್ಯವಾಗಿ ನಮ್ಮ ಶಿವಯೋಗಿ ಅಲ್ಲಾಪುರ ನಮಗೆಲ್ಲ ಪರಿಚಯ. ಗದ್ದಲ ಏನಾದ್ರು ಕೇಳಿಸಿದ್ರೆ ಅದು ಶಿವಯೋಗಿ ಅಲ್ಲಾಪುರ. ಹಾಗೆ ಕಾಯ್ಕ ಮಾಡೋಕ್ಕೂ ಹಂಗೆ ಸಿದ್ಧ ಅವರು. ಈ ಸಾರಿ ಈ ಭಾನುವಾರ ಮತ್ತೆ ಹೊರಟಿದ್ದಾರೆ. ಇನ್ನೊಂದು ನಾವೊಂದು 6, 7, 8 ಭಾನುವಾರಗಳ ಗುರಿ ಇಟ್ಕೊಂಡಿದ್ದೀವಿ. ಅಷ್ಟಕ್ಕೂ ಅದು ಸ್ವಚ್ಛ ಆಗುತ್ತೆ ಅಂತ ಅನಿಸಲ್ಲ. ಭಾನುವಾರಗಳು ಒಟ್ಟು ರಜಾ ದಿನಗಳು ನೋಡಿಕೊಂಡು ಸ್ವಚ್ಛತೆ ಮಾಡ್ತಾ ಇದ್ವಿ. ಅದಕ್ಕೆ ನಮ್ಮ ಕ್ಲಾಸಿಕ್ ಸಮೂಹ ಸಂಸ್ಥೆಯ ಲಕ್ಷ್ಮಣ್ ಉಪ್ಪಾರ್ ಅವರು ಅದಕ್ಕೆ ವಾಹನದ ಸೌಲಭ್ಯವನ್ನು ಮಾಡಿಕೊಟ್ಟು ಅವರು ಕೂಡ ಇದಕ್ಕೆ ಕೈ ಕೂಡಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಹೇಳ್ತಾ, ಸೇರಿರ್ತಕ್ಕಂಥ ಎಲ್ಲ ಸದ್ಭಕ್ತ ಬಂಧುಗಳೇ, ತಾಯಿಗಳೇ, ಮಕ್ಕಳೇ, ಎಲ್ಲರಿಗೂ ಕ್ಷಮಿಸಿ. ಇದು 891ನೇ ಬಸವ ಜಯಂತಿ. ಕೆಲವು 92 ಅಂತ ಹಾಕ್ಬಿಟ್ಟಿದ್ದಾರೆ, 92 ಹಾಕಬಾರ್ದು. ಅಂದರೆ 1134 ಬಸವಣ್ಣವರು ಹುಟ್ಟಿದ್ದಂತ ಎಲ್ಲರೂ ಒಪ್ಕೊಂಡಿದ್ದಾರೆ. ಹಾಗಾಗಿ 1134ನೇ 1 ಅಂತ ಹೇಳಿದ್ರೆ 92 ಆಗಿರುತ್ತೆ. ಅದು ಸ್ವಾತಂತ್ರ್ಯ ಉತ್ಸವಕ್ಕೆ ಗಣರಾಜ್ಯೋತ್ಸವ ಕನ್ವಯ ಆಗುತ್ತೆ ಅಷ್ಟೇ. ಅಂದರೆ ಅದು ಸ್ವಾತಂತ್ರ್ಯ ಬಂದ ಕೂಡಲೇ 15ನೇ ಆಗಸ್ಟ್ಗೆ ಒಂದೇ ಆಚರಿಸ್ಬಿಟ್ವಿ. ಜನವರಿ 26ಕ್ಕೆ 50ನೇ ಇಸ್ವಿಗೆ ಒಂದೇ ಆಚರಿಸ್ಬಿಟ್ವಿ. ಆದರೆ ಜಯಂತಿಗಳನ್ನು ಮಾಡುವಾಗ ಹುಟ್ಟಿದ ದಿನ ಯಾರು ಹಿಡಿಯೋದಿಲ್ಲ. ಮಗುಗೊಂದು ವರ್ಷ ಆದಮೇಲೆ ಒಂದೇ ಹುಟ್ಟಿದ 1ನೇದು 2ನೇದು 3ನೇದು ಲೆಕ್ಕ ಹಾಕೊಂತ ಹೋಗ್ತಾರೆ. ಅದೇ ಇಲ್ಲ, ಅದರಲ್ಲೂ ಕೆಲವು ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಹಿಂಗೆ ಇಟ್ಕೋಬೇಕು. ಯಾವಾಗಲೂ ಜಯಂತಿಗಳನ್ನು ಆಚರಿಸುವಾಗ 1 ವರ್ಷ ಆದಮೇಲೆ ಲೆಕ್ಕ ಹಿಡಿಬೇಕು. ಆ ದೃಷ್ಟಿಯಿಂದ ಬಸವಣ್ಣನವ್ರದ್ದು 891ನೇದು. ಮತ್ತು ನಿಮ್ಮ ಗುರುಗಳಿಗೆ ಎಲ್ಲರಿಗೂ ಹೇಳಿದ್ದೀನಿ ನಾನು. ಯಾಕೆ ಅಂದರೆ ನೀವೊಬ್ಬರು 891 ಬರೆದ್ರೆ, 92 ಬರೆದ್ರೆ, 93 ಬರೆದ್ರೆ ಅಂದರೆ ಸರ್ಕಾರ ನಿಮ್ಮ ಬರವಣಿಗೆಗೆ ಒಪ್ಪಿಗೆ ಕೊಡಲ್ಲ, ಅಂದರೆ ಮಾನ್ಯ ಮಾಡೋದು. ಸುಮ್ಮನಿರುತ್ತೆ ಸರ್ಕಾರ.
ನಾಳೆ 9ನೇ ಶತಮಾನೋತ್ಸವ ಆಚರಣೆ ಮಾಡಕ್ಕೆ ಬಂದಾಗ ನಿಮ್ಮ ಮೇಲೆ ಕಚ್ಚಡಕ್ಕೆ ಶುರು ಮಾಡಿ ಅಂತ ಇಟ್ಕೊಳ್ಳಿ. ಬಸವ ಸಮಿತಿ ಒಂಥರ ಹೇಳ್ತು, ಬಾಲ್ಕಿಯವರು ಒಂಥರ ಹೇಳಿದ್ರಿ, ನಾನು ಒಂಥರ ಹೇಳಿದೆ, ಇನ್ನೊಬ್ರು ಇನ್ನೊಂಥರ ಹೇಳಿದ್ರೆ ಸರ್ಕಾರ ಕನ್ಫ್ಯೂಷನ್ ಆಗುತ್ತೆ. ಇವ್ರು ಸಾಹಸ ಬೇಡ ಲೆಕ್ಕಾಯ್ತದ್ದು, ಸುಮ್ಮನೆ ಬಸವ ಜಯಂತಿ ಅಂತ ಹೇಳ್ಬಿಡೋಣ ಅಂತೇಳಿ ಅವರು ಯಾವುದಕ್ಕೂ ಬೆಲೆ ಕೊಡಲ್ಲ. ನಿಮ್ಗೆಲ್ಲರೂ ಒಂದೇ ನಿಲ್ಲಿರ್ಬೇಕು. ಒಂದೇ ನಿಲ್ಲಿರ್ಬೇಕಂತಂದ್ರೆ ಇದು 891ನೇ ಜಯಂತಿ. ಆಮೇಲೆ ಶಾಸ್ತ್ರೀಯವಾಗಿ ಲೆಕ್ಕ ಹಾಕ್ಬೇಕು. ನಾವು ಎಲ್ಲರೂ ಹೋಗ್ಬೇಕು. ಡಾಕ್ಟರ್ ಈ ನಮ್ಮ ಚಂದ್ರನ್ ಕುಮಾರ್ ನಾಯಕ್ ಅವರು ಒಪ್ಪಬೇಕು, ನಾಳೆ ಇನ್ನೊಬ್ರು ಯಾರೋ ವಿದ್ವಾಂಸರು ಒಪ್ಪಬೇಕು. ಆ ಥರ ಇರ್ಬೇಕು ನಮ್ಮ ಸ್ಪಷ್ಟೀಕರಣ. ಸುಮ್ಮನೆ ಏನೋ ನನಗೆ ತಲೆ ಬಂತು ಹಾಕಿದೆ, ನಾನೇನೋ ಹೇಳ್ತೀನಿ ಹಾಕ್ತೆ, ಹಿಂದಿನ ನಮ್ಮ ಗುರುಗಳು ಹಾಕೋದು ಬಂದಾಗ ನಾವು ಹಾಕ್ತೀವಿ, ಅವು ಸರಿಯಾದ ಉತ್ತರ ಅಲ್ಲ. ಆದ್ದರಿಂದ ನೀವೆಲ್ಲರಿಗೂ ಹೇಳಿ 891ನೇ ಮಂಜೂರು ನಿಮ್ಮ ಜೇಲನ್ನೋದರಿಗೆಲ್ಲರಿಗೂ ಹೇಳ್ಕೊಂಡು ಹಾಕಿ ಗೊತ್ತಾಯ್ತಲ್ಲ. 891 ಯಾಕೆ ಅನ್ನೋದು ಸ್ಪಷ್ಟೀಕರಣ ಹೇಳ್ಬೇಕು ನೀವು. ಸುಮ್ಮನೆ ಹೇಳಿದ್ರೆ ಕೇಳೋದು. 1 ವರ್ಷ ಆದ್ಮೇಲೆ ಲೆಕ್ಕ ಇಡ್ತೀವಿ ಜಯಂತಿನ. ಆದ್ರಿಂದ ಮತ್ತು ಸ್ವಾತಂತ್ರ್ಯ ಗಣರಾಜ್ಯ ಹಿಂಗೆ ಲೆಕ್ಕ ಹಾಕ್ತೀವ ಅಂತ ಕೇಳ್ತಾರೆ ನಿಮ್ಗೆ. ಹೌದು, ಅದು ಸರಿ ಇದೆ, ಹಂಗೆ ಲೆಕ್ಕ ಹಾಕಬೇಕು, ಇದು ನಿಂಗೆ ಲೆಕ್ಕ ಹಾಕ್ಬೇಕು ಅಂತ ಹೇಳ್ಬೇಕು. ಹೀಗೆ 891ನೇ ಬಸವ ಜಯಂತಿ ಪ್ರಾಯಶಃ ನಾನು ಅನ್ಕೊಳ್ತ ಇದ್ದೆ ಇಡೀ ವಿಶ್ವದಲ್ಲಿ ಬಸವ ಜಯಂತಿ ಮಾಡೋ ನಾನು ಫಸ್ಟ್ ಅಂತೀವಿ. 2 ದಿವಸ 3 ದಿವಸ ಮುಂಚೆ ಮಾಡಿಬಿಡ್ತೀವಿ ನಾವು. ಅಮಾವಾಸ್ಯೆ ಶಿವಾನುಭವದಲ್ಲೇ ಮಾಡಿಬಿಡ್ತೀವಿ. ಯಾರು ಧಾರವಾಡದಲ್ಲಿ ಒಂದು ಯಾರೋ ಮೆರವಣಿಗೆ ಇಟ್ಕೊಂಡಿದ್ದಾರಂತೆ, ಅಲ್ಲೂ ಮಾಡ್ತಿದ್ದಾರೆ, ಪರವಾಗಿಲ್ಲ ಅಂತ ಅನಿಸ್ತು. ಆಮೇಲೆ ನಾಳೆಯಿಂದನೇ ಹುಬ್ಬಳ್ಳಿ ಬಸವ ಮಠದವ್ರು 3 ದಿವಸದ ಕಾರ್ಯಕ್ರಮ ಇಟ್ಕೊಳ್ತಾರೆ. ನಮಗಿಂತ ಮುಂಚೆಯಿಂದನೇ ನಮ್ಮ ಹುಬ್ಬಳ್ಳಿ ಬಸವ ಕೇಂದ್ರದವ್ರು 10 ದಿವಸದ ಕಾರ್ಯಕ್ರಮ ಇಟ್ಕೊಂಡರು. ಅಂದರೆ 20ನೇ ತಾರೀಕಿಂದನೇ ಜ್ಞಾನದಾಸೋಹ, ಅನ್ನದಾಸೋಹ, ಜಿ ಬಿ ಹಳ್ಳಿಯವರು ಅವ್ರ ಕನ್ನಡವರೆಲ್ಲ ಸೇರಿಕೊಂಡು ಅಲ್ಲಿ ಬಸವ ಕೇಂದ್ರದ ವತಿಯಿಂದ ಆಚರಣೆ ಮಾಡ್ತಿದ್ದಾರೆ. ನಮಗಿಂತ ಸೀನಿಯರ್ಸು ಇದ್ದಾರೆ. ಹಾಗಾಗಿ ಕಾರ್ಯಕ್ರಮ ನಡೆದಿದೆ. ಅಂದರೆ ಸರ್ವಜ್ಞ ಒಂದು ಕಡೆ ಹೇಳ್ತಾರೆ, ಬಸವ ಪೀಠವು ಎದ್ದು ಬಸವ ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರೆದಾವು ಧರೆಯವಾಗಿ ವಶವಾಗಲಿ ಹೋದೆ ಸರ್ವಜ್ಞ. ಅಂದರೆ ಬಸವನ ನಾಣ್ಯ ಹುಟ್ಟುತ್ತೆ, ಬಸವ ಪೀಠ ಅದು ಬಸವ ಪೀಠ ಯೂನಿವರ್ಸಿಟಿಲಿ ಯಾವಾಗ ಆಯಿತು, ಬಸವ ಧರ್ಮಪೀಠನ ಹುಟ್ಟಿತು. ಬಸವ ಧರ್ಮಪೀಠ 91ರಲ್ಲಿ ಅಥವಾ 92ರಲ್ಲಿ ಇರ್ಬೋದು, 91 ಅಥವಾ 92ರಲ್ಲಿ ಕೂಡಲ ಸಂಘದಲ್ಲಿ ಬಸವ ಧರ್ಮಪೀಠ ಹುಟ್ಟಿತು. ಹೀಗೆ ಬಸವಣ್ಣನವರ ತತ್ವ ಇಡೀ ವಿಶ್ವವನ್ನೇ ಆವರಿಸ್ಕೊಡುತ್ತೆ. ಅಂದರೆ ಇಡೀ ವಿಶ್ವ ಅದಕ್ಕೆ ವಶವಾಗತ್ತೆ. ಅವರೆಲ್ಲ ಗಮನಿಸ್ತಾರೆ, ಕೇಳ್ತಾರೆ, ನೋಡ್ತಾರೆ. ಯಾಕೆ ಇಂಗ್ಲೆಂಡಲ್ಲಿ ಥೇಮ್ಸ್ ನದಿ ದಂಡೆ ಮೇಲೆ ಬಸವಣ್ಣನ ಮೂರ್ತಿ ಮಾಡೋದೇನು ಸಾಮಾನ್ಯ ಅಲ್ಲ. ಯಾಕಂದರೆ ಅದು ನಾವು ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಭಾರತದಲ್ಲಿ ಕರ್ನಾಟಕದಲ್ಲಿ ಎಲ್ಲಿ ಬೇಕಾದ್ರೂ ಮಾಡ್ಬೋದು, ಅದೇ ಕೊಡೋದಲ್ಲ. ಆದರೆ ಇಂಗ್ಲೆಂಡಿನ ಥೇಮ್ಸ್ ನದಿಯ ದಂಡೆ ಮೇಲೆ ಮಾಡಿದ್ದೀಯಲ್ಲ, ಅದು ಬಹಳ ದೊಡ್ಡದು. ಹಾಗಾಗಿದೆ ವಿಶ್ವಮಟ್ಟದಲ್ಲಿ ಆಚರಣೆ ಮಾಡ್ತಿದ್ದಾರೆ. ಜೊತೆಗೆ ಸರ್ಕಾರದವರು ಈ ಸಾರಿ ಕೂಡಲ ಸಂಗಮದಲ್ಲಿ 29 ಮತ್ತು 30ನೇ ತಾರೀಕು ಸಮಾನತಾ ರಥಯಾತ್ರೆ ಅಂತ ಮಾಡ್ತಾ ಬೆಂಗಳೂರಿಂದ ಹೊರಟು ಅದು 29ಕ್ಕೆ 30ಕ್ಕೆ 2 ದಿವಸ ಸರ್ಕಾರದವರೇ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ಕೂಡಲ ಸಂಗಮದಲ್ಲಿ. ನಿಮ್ಗೆ ಯಾರಿಗೆ ಅನುಕೂಲ ಆಗುತ್ತೆ ಹೋಗ್ಬೋದು, ಇಲ್ಲ ನಿಮ್ಮ ಊರುಗಳಲ್ಲಿ ಆಚರಣೆ ಮಾಡಿ, ಭಾಳ ಒಳ್ಳೆಯದು ಅಂತ ಹೇಳ್ತಾ. ಮತ್ತು ಇವತ್ತು 181ನೇ ಬಸವ ಜಯಂತಿ ಕಾರ್ಯಕ್ರಮ, ಅದು ನಮ್ಮ ಶಿವಾನುಭವ. 181ನೇ ಶಿವಾನುಭವ, 891ನೇ ಬಸವ ಜಯಂತಿ. ಇಲ್ಲಿ ನಾವು ಮೊದಲು ಅತಿಥಿಗಳನ್ನು ಯಾರನ್ನು ಹೊಂದಿಸೋದು, ಉಪನ್ಯಾಸಕರನ್ನು ಯಾರನ್ನು ಹಾಕೋದು ಅಂತ ಭಾಳ ಸಮಸ್ಯೆ ಆಗ್ತದೆ ನಮ್ಗೊಂದು 2 ದಿವಸ. ಆವಾಗ ಕೆಲವರಿಗೆಲ್ಲ ಕೇಳ್ತೀನಿ ನಾನು, ನಮ್ಮ ಕಾಶಿನಾಥ್ ಅಂದ್ರಾಳ್ ಅವ್ರಿಗೆ, ಬಸವರಾಜ್ ಕಂಬಳಿ ಅವ್ರಿಗೆ, ಮತ್ತು ನಮ್ಮ ಕಳಿಮನಿ ಮಂಜುಗೆ ಕೇಳ್ತಿರ್ತೀನಿ. ಮಂಜುನಾಥ್ ಕಳಿಮನಿಗೆ ಕೇಳಿದಾಗ ವೀಣಾ ಎಲ್ಲಿಗಾರ ಅವ್ರ ಹೆಸರು, ಮೇಡಮ್ ಅವ್ರ ಹೆಸರು ಹೇಳಿದ್ರು. ಅವರು ನಾನು ವೀಣಾ ಹೋಗಾರಂತ ಒಬ್ಬ ಇದ್ದಾರಪ್ಪ ಅಂತಂದ್ರೆ, ಮೊದಲು ವೀಣಾ ಹೋಗಾರಂತಲೇ ಕಳಿಸ್ಕೊಟ್ಟಿದ್ರು. ಆಮೇಲೆ ಗೊತ್ತಾಯಿತು ಅವ್ರ ಮದುವೆ ಆದಮೇಲೆ ವೀಣಾ ಎಲ್ಲಿಗಾರ ಆಗಿದ್ದಾರೆ ಅಂತೇಳಿ ಅವರು ಬಂದರು. ತುಂಬ ಚೆನ್ನಾಗಿ ಉಪನ್ಯಾಸ ಮಾಡಿದರು. ಜೊತೆಗೆ ಒಂದು ಹೊಸ ಕಾನ್ಸೆಪ್ಟ್ ಹೇಳೋದು, ನಾವು ನಮ್ಮ ಧರ್ಮ ಕ್ರಿಶ್ಚಿಯನ್ ಧರ್ಮದ ಥರ, ಮುಸಲ್ಮಾನ ಧರ್ಮದ ಥರ ಆಗಲಿ ಅಥವಾ ಯಹೂದಿ ಧರ್ಮದ ಥರ ರಿಜಿಟ್ ಅಲ್ಲ ನಮ್ಮದು. ಅಂದರೆ ನಮ್ಮಲ್ಲಿ ಚಲನಶೀಲತೆಗೆ ಅವಕಾಶ ಇರುತ್ತೆ. ಅದಕ್ಕೆ ನಮಗೆ ಒಗ್ಗಟ್ಟು ಬರಲ್ಲ. ಪರವಾಗಿಲ್ಲ, ಒಗ್ಗಟ್ಟು ಬರಲಿ ಅಂತ ನಾವು ತುಂಬ ಆಸೆ ಮಾಡೋದು ಬೇಡ. ಯಾಕೆ ಒಗ್ಗಟ್ಟು ಬಂದು ನಾವು ಭಯೋತ್ಪಾದಕರಾಗೋದು ಬೇಡ, ಗೊತ್ತಾಯ್ತಲ್ಲ. ಅದಕ್ಕೆ ವೀಣಾಕ್ಕ ಒಂದು ಮಾತು ಹೇಳಿದ್ರು, ಭಾಳ ಚೆನ್ನಾಗಿ ಹೇಳಿದ್ರು. ಏನಂದರೆ ಸುಳ್ಳೆ ಸಂಕವೇನು ಬಳಸ್ತಿದ್ರು. ಇದು ಎಲ್ಲ ಇದರಲ್ಲಿ ಪ್ರಿಂಟ್ ಆಗಿದೆ.
ಅದು ಯಾಕೆ ಸುಳ್ಳೆ ಸಂಕವೇ ಅಂತ ಯಾಕೆ ಬಳಸೋಣ, ಶರಣ ಸಂಕವೇ ಅಂತ ಬಳಸೋಣ. ಹೌದು, ಶರಣರಾಗಿದ್ದಾರೆ ಅವರು. ಆದ್ದರಿಂದ ಶರಣ ಸಂಕವೇ ನಾನು ಹೇಳಿದೆ, ಮುಂದಿನ ವಚನ ಒಂದೇ ಸಂಪುಟದಲ್ಲಿ ಅವ್ರದ್ದು ಬರುತ್ತೆ ವಚನ, ಅಂದರೆ 257 ಜನ ಶರಣರದ್ದು ಬರುತ್ತೆ. ಆವಾಗ ನಾನು ಅದೇ ಥರ ಬರೀತೀನಿ, ಅದೇ ಥರ ಉಪಯೋಗಿಸ್ತೀನಿ. ಮೇಲೆ ಶರಣ ಸಂಕವೇ ಅವರು ವೇಶ್ಯವೃತ್ತಿಯಲ್ಲಿ ಇದ್ದರು ಅನ್ನೋದನ್ನು ನಾವು ತಿಳ್ಕೊಳ್ಬೋದು. ಅದನ್ನು ಅವರು ಹೊಸ ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಕೊಟ್ಟರು. ಆಮೇಲೆ ಯಾವಾಗಲೂ ಸುಮ್ಮನೆ ಹೇಳಿದ ಜನ ಒಪ್ಪಲ್ರಿ, ಸುಮ್ಮನೆ ಅದು ವಿತಂಡವಾದ ಅಂದ್ಬಿಡ್ತಾರೆ. ನಾವು ಅದಕ್ಕೆ ಸಾಕ್ಷಿ ಒದಗಿಸ್ಬೇಕು. ಅವ್ರು ಎಷ್ಟು ಚೆನ್ನಾಗಿ ಸಾಕ್ಷಿ ಒದಗಿಸೋದು, ಅವ್ರು ನಾವು ಚೆನ್ನಾಗಿರ್ತೇನೆ, ತುಂಬ ಚೆನ್ನಾಗಿ ಹೇಳಿದವರು. ಈಗ ವಾಲ್ಮೀಕಿ ಬರೆದಂಥ ರಾಮಾಯಣ, ಆದಿಕವಿ ವಾಲ್ಮೀಕಿ ಅಥವಾ ಮಹರ್ಷಿ ವಾಲ್ಮೀಕಿ ಮಹರ್ಷಿ ಅಂತ ಹೇಳ್ತೀವಿ. ಧರ್ಮಕರ ವಾಲ್ಮೀಕಿ ಬರೆದ ರಾಮಾಯಣ ಅಂತ ಯಾರು ಹೇಳೋಣ? ಕನ್ನಡ ವಾಲ್ಮೀಕಿ ಇರೋಂಗಿಲ್ಲ. ಅದಕ್ಕೆ ಶರಣ ಸಂಕವೇ ಅನ್ನುವಂಥ ಶಬ್ದ ಅದನ್ನೇ ಬಳಸಬೇಕು. ನಾವು ಇನ್ಮೇಲೆ ಅದನ್ನೇ ಬಳಸೋಣ, ಎಲ್ಲರೂ ಅದನ್ನೇ ಬಳಸಿ ಅಂತ ಒಂದು. ಅಂದರೆ ಒಬ್ಬ ಉಪಾಧ್ಯಾಯರು, ಪ್ರಾಧ್ಯಾಪಕರು ಹೀಗೆ ಸಮಾಜದ ಮುಂದೆ ಹೊಸತನವನ್ನು ಇಡಬೇಕು. ಅವಾಗ ಮಾತ್ರ ಅವ್ರ ವೃತ್ತಿಗೆ ಅವ್ರು ನ್ಯಾಯ ಒದಗಿಸ್ಬೇಕಾಗತ್ತೆ. ಭಾಳ ಚೆನ್ನಾಗಿ ಮಾತನಾಡಿದ್ದಾರೆ ಅವರು. ನೋಡಿ, ನಾನು ತಮಾಷೆ ಮಾಡ್ತಿರ್ತೀನಿ ಕೆಲವರಿಗೆ, ಅಂದರೆ ಗೊತ್ತಿದ್ದು ಮಹಾಮನೆಗೆ ಬರೋಂಗಿಲ್ಲ ಅವರು. ಅಂಥವ್ರಿಗೆ ತಡವಾಗಿ ಬಂದವ್ರ ಪೈಕಿ ಮೊದಲನೇ ಬಹುಮಾನ ನಿಮಗೆ ಅಂತ ಹೇಳ್ತಿರ್ತೀನಿ. ಹಂಗೆ ವೀಣಾಕಿಗೆ ತಡವಾಗಿ ಬಂದವ್ರ ಪೈಕಿ ಮೊದಲನೇ ಬಹುಮಾನ. ಯಾಕಂದ್ರೆ ಅವರು ದೂರದಿಂದ ಎಲ್ಲ ಕೇಳ್ತಿರ್ತಾರೆ. ನಮ್ಮ ಮಹಾಮನೆ ಸ್ಥಾಪನೆಯಾಗಿ 20 ವರ್ಷ, 26-27 ವರ್ಷದಿಂದ ಅವ್ರ ಪರಿಚಯ. ಅಂದರೆ ಗದಗಿನಾಗ ಇದ್ದಾಗ ಅವ್ರು ವೀಣಾವುಗಳಾಗಿ ಅಲ್ಲಿ ಕೆಲಸ ಮಾಡ್ತಿರುವಾಗ ಅಲ್ಲಿ ಭಾಷಣ ಪಡ್ತಿದ್ರು ಬಸವಧಾರ ಕಾರ್ಯಕ್ರಮಗಳಿಗೆ, ದೊಡ್ಡದಾರೆ ಮಠಕ್ಕೆ. ಆವಾಗಿಂದ ಪರಿಚಯ ನನಗೂ ಮರ್ತೋಗ್ಬಿಟ್ಟಿತ್ತು. ಯಾಕಂದ್ರೆ ನಮಗೆ ಅತಿಥಿಗಳು ಹೊಸಗಳು ಎಲ್ಲ ಬರ್ತಿರ್ತಾರೆ. ಇವ್ರು ಬಂದಾಗ ನಮ್ಗೆ ಹಿಂದೆಲ್ಲ ನೆನಪಾಗುತ್ತೆ. ಆದರೆ ಇಲ್ಲಾಂದರೆ ಸುಮ್ಮನೆ ನೆನಪಾಗಲ್ಲ. ಅವರು ಇನ್ನು ಮತ್ತೆ 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 ಮಹಾಮನೆಗೆ ಬರ್ತಾ ಇರಲಿ. ಮತ್ತು ಅವರು ಇದರ ಏನು ಈ ಪರಿಸರದ ಆನಂದ ಇದೆ ಅದನ್ನು ಪ್ರಯೋಜನ ಪಡ್ಕೊಳ್ಳಿ ನಾನು ತಿಳ್ಕೊಂಡು ಹೇಳ್ತಾ ಅವರಿಗೆ ಶುಭಾಶಯಗಳನ್ನು ಹೇಳ್ತಾ, ಜೊತೆಗೆ ನಮ್ಮ ಚೇತನ್ ಕುಮಾರ್ ನಾಯಕ್ ಅವರು, ಅವ್ರನ್ನ ಬಹಳ ಹಿಂದಿನ ಹೆಸರು ಕೇಳ್ತಿದ್ದೇನೆ. ಚೇತನ್ ಕುಮಾರ್ ನಾಯಕ್ ಅವರು ಲಿಂಗಾಯತ ಧರ್ಮಕ್ಕೂ ಸಂಬಂಧ ಇದೆ, ಗೊತ್ತಾಯ್ತು? ಹೇಗೆ ಸಂಬಂಧ ಅಂದರೆ, ಇವ್ರ ಮನೆಯವರು, ಇವ್ರು ಆಕಾಶವಾಣಿ ಕೇಳಿರ್ತೀರ, ಮಂಜುಳಾ ಪುರಾಣಿಕ್ ಅವರು. ಮಂಜುಳಾ ಪುರಾಣಿಕ್ ಅವರು ಚೇತನ್ ಕುಮಾರ್ ನಾಯಕ್ ಅವರು ಪ್ರೇಮ ವಿವಾಹ ಮಾಡ್ಕೊಂಡವರು, ಗೊತ್ತಾಯ್ತಲ್ಲ? ಆದ್ದರಿಂದ ಕಲ್ಯಾಣ ಕ್ರಾಂತಿಯಲ್ಲಿ ಏನು ಬಸವಣ್ಣನವರ ಆಶಯ ಇತ್ತೋ ಹಾಗೆ ಅದನ್ನು ನಾವು ಈಡೇರಿಸಿದಂಥವ್ರು. ಹಿಂದೆ ಬೇಂದ್ರೆ ಭವನದಲ್ಲಿ ಒಂದು ಸನ್ಮಾನದಲ್ಲಿ ಇದ್ದೆ ನಾನು. ನಮ್ಮ ಶ್ಯಾಮಸುಂದರ್ ಬಿದರಕುಂದಿ ಅವರು ಸನ್ಮಾನ ಮಾಡಿದ್ವಿ ಇವರೊಟ್ಟಿಗೆ. ಆವಾಗ ನಾನು ಬೇಂದ್ರೆ ಕವಿತೆ ಬಗ್ಗೆ ಒಂದು ಉಪನ್ಯಾಸ ಕೊಟ್ಟಿದ್ದೆ. ಹಾಗೆ ಅವರು ಕೂಡ ಬಂದರು. ಮತ್ತು ನಮ್ಮ ನಿಸರ್ಗ ಜ್ಞಾನವನ್ನು ಕೇಳಿ ತುಂಬ ಸಂತೋಷ ಪಟ್ಟಿದ್ದೆ. ನಾನೊಂದ್ಸರಿ ಬರಬೇಕು ಅಂತ ಅಂದಿದ್ರು. ಆಯಿತು ಬನ್ನಿ, ನಾವೇ ಕರಿತೀವಿ ಅತಿಥಿಗಳಾಗಿ ಅಂತ ಹೇಳಿ ಕರೆದ್ವಿ. ತುಂಬ ಪ್ರತಿಭಾವಂತರು. ಅಂದರೆ ಒಂದು ಭಾಷೆ ಮಾತಾಡೋದೇ ಕಷ್ಟ. ಅಂಥದ್ರಲ್ಲಿ ಅವರು ಬೇರೆ ಬೇರೆ ಜಾಯಿ ಕಾರ್ಯಕ್ರಮ ನಡೆಸ್ಕೊಡ್ತಿದ್ರು, ಕೊಂಕಣಿ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರು. ಹಾಗೆ ಪ್ರತಿಭಾನ್ವಿತರು, ವಿದ್ವಾಂಸರು. ಅಂಥವ್ರು ಉಪನಿರ್ದೇಶಕರಾಗಿ ಅವರು ರಿಟೈರ್ ಆಗಿದ್ದಾರೆ. ಬಹಳ ಖುಷಿಯಿಂದ ಜೀವನ ಮಾಡ್ತಾರೆ. ಒಳ್ಳೆ ನಾಟಕ ಮಾಡಿದ್ರು ಮೊನ್ನೆ ಅಮೃತ ಮಹೋತ್ಸವದಲ್ಲಿ. ಮೊಬೈಲ್ ಮಾಮ ಅಂತ ಹೇಳಿ ಭಾಳ ಒಳ್ಳೆ ಪಾತ್ರ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದರು. ಅಂಥವರು ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಜೊತೆ ಇದ್ದಿದ್ದು ಭಾಳ ಸಂತೋಷ ಆಗಿದೆ. ಅವರಿಗೆ ಶುಭಾಶಯಗಳು. ಜೊತೆಗೆ ವಾಮದೇವಣ್ಣರು ಇದೇ ಮೊದಲನೇ ಬಾರಿ ಅವರು ಕೂಡ ಬಂದಿರೋದು. ನನ್ನ ಪುಸ್ತಕ ಅವರಿಗೆ ನೆನಪಾಗಲಿ ಹೇಳೋಕ್ಕಾಗುತ್ತೆ. ಶರೀಫ ರಸಾಯನ ಅಂತ ಪುಸ್ತಕ ಬಂದಿದೆ, ನಿಮಗೆಲ್ಲ ಕೆಲವರು ನೋಡಿದ್ದೀರನ್ನ. ಆ ಶರೀಫ ರಸಾಯನ ಪುಸ್ತಕದಲ್ಲಿ ಒಂದು ವಿಶೇಷತೆ ಮಾಡಿದ್ದೀನಿ. ಪ್ರಾಯಶಃ ಇದುವರೆಗೂ ಯಾರೂ ಮಾಡಲಾದಂಥ ವಿಶೇಷತೆ ಅದು ಏನಂದರೆ, ಎಲ್ಲರೂ ಶರೀಫ ಹಾಡುಗಳನ್ನು ಸುಮ್ಮನೆ ಸಂಗ್ರಹ ಮಾಡಿದರೆ ಓದಿಸ್ಕೊಂಡು ಹೋಗಲ್ಲ. ಅದು ಒಂದು 2-3 ಹಾಡು ಹೋಗೋ ಹೊತ್ತಿಗೆ ಬೇಜಾರಾಗ್ತಿತ್ತು. ನನಗೆ ಬೇಜಾರಾಗ್ತಿತ್ತು. ನನಗೆ ಅವರು ಶರೀಫ್ ಟ್ರಸ್ಟ್ನವರು, ಅವರು ಏನು ಶಿಶುನಾಳದವರು ಬಂದು ಒಂದು ಕೇಳಿದರು, ನೀವೊಂದು 100 ಪದ್ಯಕ್ಕಾದರೂ ಭಾವಾರ್ಥ ಬರ್ಕೊಡಿ ಅಂತ ಹೇಳಿದ್ರು. ನಾನು ಗುರಿ ಇಟ್ಕೊಂಡೆ, 108 ಪದ್ಯಗಳಿಗೆ ಭಾವಾರ್ಥ ಬರೆಯೋದು ಅಂತೇಳಿ ಗುರಿ ಇಟ್ಕೊಂಡೆ. ಅವಾಗ ನೀಲಮ್ಮ ಹೊಸದಾಗಿ ಬಂದಿದ್ರು, 2019ರಲ್ಲಿ 200ನೇ ಜಯಂತಿ, ಶರೀಫ್ರದ್ದು 200ನೇ ಜಯಂತಿ. ಆವಾಗ ಪುಸ್ತಕ ಬರೀ ಒಪ್ಕೊಂಡ್ಬಿಟ್ಟೆ. ಮಾರ್ಚ್ ಕೊನೆ ಭಾಗದಲ್ಲಿ ಬಂದರು ಅವರು.
ಜುಲೈ ತಿಂಗಳು ಬಿಡುಗಡೆ ಆಗಬೇಕದು, ಜುಲೈ 1ನೇ ತಾರೀಕು ಅಷ್ಟರೊಳಗೆ ಪುಸ್ತಕ ಪ್ರಿಂಟ್ ಆಗಿ ಬರಬೇಕು. ಸರಿ, ಸವಾಲಿನ ಕೆಲಸ ಎತ್ಕೊಂಡ್ವಿ. ನೇರವಾಗಿ DTPನೇ ಮಾಡ್ತಾ ಇದ್ದೀನಿ ನೀಲಮ್ ಅವರು, ಪುಸ್ತಕಗಳು ಬೇಗ ಬರೆಯೋಕ್ಕೆ ಸಾಧ್ಯ ಆಯಿತು. ಅದರಲ್ಲಿ ಏನು ಮಾಡಿದ್ದೀವಿ ಅಂತಂದರೆ 10 ಅಧ್ಯಾಯಗಳನ್ನು ವಿಭಾಗಿಸಿದ್ದೀವಿ. ನಮ್ಮ ಶರಣರ ಷಟಸ್ಥಲ ಸಿದ್ಧಾಂತದ ಪರಿಣಾಮವಾಗಿ ನಮಗೆ ವಿಭಾಗ ಮಾಡೋ ಸುಲಭ ಬಂದ್ಬಿಡ್ತದೆ. ಏನು ಮಾಡ್ಕೊಂಡಿದ್ದಾರೆ ಮೊದಲನೇದು ಶರೀಫರು ರಸಾಯನ ಪುಸ್ತಕದ ಹೆಸರು ಕಾಯ ರಸಾಯನ, ಮನೋರಸಾಯನ, ಕುಟುಂಬ ರಸಾಯನ, ಆಮೇಲಿಂದ ಮಾಯಾ ರಸಾಯನ, ಸದ್ಗುರು ರಸಾಯನ, ಹೀಗೆ 10 ಅಧ್ಯಾಯಗಳು. ಕೊನೆಯದು ಮೃತ್ಯು ರಸಾಯನ. ಮೃತ್ಯು ಕೂಡ ರಸಾಯನ ಅಂದರೆ ಅದೊಂದು ಖುಷಿ ಕೆಲಸ. ಹಾಗೆ ಅಂಥ ಹಾಡುಗಳನ್ನೆಲ್ಲ 8, 10, 12 ಹಾಡುಗಳನ್ನು ಸಂಗ್ರಹ ಮಾಡಿ ಆ ಅಧ್ಯಾಯಕ್ಕೆ ಒಂದು ಪೀಠಿಕೆ ಬರೆದರು. ಪ್ರತಿ ಅಧ್ಯಾಯಕ್ಕೂ ಒಂದು ಮುನ್ನುಡಿ ಬರೆಯೋದು, ಒಂದು ಪೀಠಿಕೆ ಬರೆಯೋದು. ಆವಾಗ ಸುಲಭವಾಗಿ ಅರ್ಥ ಆಗುತ್ತೆ. ಮತ್ತು ಶರಣರ ವಚನಗಳನ್ನು ಹೋಲಿಕೆ ಕೊಟ್ಟು ಕಠಿಣ ಶಬ್ದಗಳ ಅರ್ಥ ಕೊಟ್ಟು ಆ ಪುಸ್ತಕ ಮಾಡಿದ್ರೆ ತುಂಬ ಜನ ಅದನ್ನು ಸಂತೋಷಪಟ್ಟರು. ಅಂತಹ ಶರೀಫ್ ರಸಾಯನ ಪುಸ್ತಕ ಓದಿ ಇವರು ವಾಮದೇವಯ್ಯನವರು ನೀಲಂನಲ್ಲಿ ಫೋನ್ ಮಾಡಿ ಅವ್ರು ನಿನ್ನೆ ಮೊನ್ನೆಯಿಂದ ಪರಿಚಯ ಆದಂಥವರು ಈ ಕಾರ್ಯಕ್ರಮದಲ್ಲಿ ಬಂದು ಅವರು ಶರೀಫರ ಹಾಡನ್ನು ಹಾಡಿದ್ದಾರೆ. ಅವರಿಗೆ ಶುಭಾಶಯಗಳನ್ನು ಹೇಳ್ತಾ, ಜೊತೆಗೆ ಇವತ್ತು ಏನು ನವದಂಪತಿಗಳು ಬಂದಿದ್ದಾರೆ, ವಿಜಯ್ ಮತ್ತು ಶ್ವೇತಾ. ವಿಜಯ್ ಮಹಾಂತೇಶ್ ನಿಮಗೆ ಕೆಲವರಿಗೆ ಗೊತ್ತಿರ್ಬೋದು, ನಮ್ಮ ಕಾಶಿನಾಥ ಅವರ ಅಕ್ಕನ ಮಗ. ಅವ್ರು ಮಂಜುನಾಥ್ ಅಂತೇಳಿ ಅವರ ಅಣ್ಣ. ಇಬ್ಬರು ಇಲ್ಲಿ ದಾಸೋತ್ಸವ ಮಾಡಿಸ್ತಿರ್ತಾರೆ. ಆಗಾಗ ವಿಜಯ್ ಮಹಾಂತೇಶ್ ಒಳ್ಳೆ ಸ್ವಭಾವ. ಕಾಶಿನಾಥ್ ಅವರು ಏನು ಸ್ವಭಾವ ಇದೆಯೋ ಆದರೆ ಎರಕ ಹೋಗಿದಂಗೆ ವಿಜಯ್ ಇರೋದು. ಅಂತಹ ಸಮಾಧಾನ, ಶಾಂತಿ, ಜೊತೆಗೆ ಮಹಾನ್ ವಿದ್ವತ್. ಅದು ನೋಡಿ, ಇಲ್ಲಿ ಪರಿಚಯಕ್ಕೆ ಬಂದಮೇಲೆ ಯೋಗದಲ್ಲಿ MSc ಮಾಡಿಕೊಂಡು ಇಂತಹ ಒಂದು ಪ್ರತಿಭಾವಂತ ವಿದ್ಯಾರ್ಥಿ. ಅವರು ಇಲ್ಲಿ ಮೊದಲು ಹುಬ್ಬಳ್ಳಿನಲ್ಲಿ ISI ಹಾಸ್ಪಿಟಲ್, ESI ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ರು. ಇವಾಗ ಕೊಪ್ಪಳದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಂತ ಕಾಣುತ್ತೆ, ಅಲ್ಲೂ ESI ಪ್ರಮೋಷನ್ ಆಗಿ ಅಲ್ಲಿ ಹೋಗಿರ್ಬೇಕು ಅಂತ ಕಾಣಿಸುತ್ತೆ. ಅವರು ಈಗ ಮೊನ್ನೆ ಈಗ ಒಂದು 15 ದಿವಸದಲ್ಲಿ 20 ದಿವಸದಲ್ಲಿ ಮದುವೆ ಆಯಿತು. ಅದು ಸೂಕ್ತವಾದ ಸಂದರ್ಭ ಅಂತ ಹೇಳಿ ಅವರಿಗೆ ಆಶೀರ್ವಾದ ಆಗಿದೆ. ನಿಮ್ಮೆಲ್ಲರ ಶುಭ ಹಾರೈಕೆ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಮತ್ತು ನಮ್ಮ ಅಕ್ಷತಾ ಮತ್ತು ಸಚಿನ್, ನಮ್ಮ ಶಿವಾನಂದ ಮುಳುಕಿಕೊಪ್ಪ ಮತ್ತು ಚೆನ್ನಪ್ಪ ಸೈದಾಪುರ ಜೋಡಳ್ಳಿಯವರು, ಇವರೆಲ್ಲ ಒಂದು ಗುಂಪು ಪರಿಸರವಾದಿಗಳು, ಜೊತೆಗೆ ದಾಸೋಹಿಗಳು. ಇಂತಹ ನಮ್ಮ ಶಿವಾನಂದ ಮುಳುಕಿಕೊಪ್ಪ ಅವ್ರ ಮಗ ಸಚಿನ್, ಅವರು ಮದುವೆ ಆಗಿತ್ತು. ಅವ್ರು ದರ್ಶನಕ್ಕೆ ಬರಬೇಕು, ಮದುವೆಗೂ ಹೇಳೋಗಿದ್ರು, ಇನ್ವಿಟೇಷನ್ ಕೊಟ್ಟು. ಆದರೆ ನಾನು ಅಂದಿದ್ದೆ, ನಾನು ಮದುವೆ ಗದ್ದದಾಗ ಬರೋಲ್ಲ, ನೀವೇ ಇಲ್ಲಿ ಕರ್ಕೊಂಬಂದ್ಬಿಡಿ ಅಂದಾಗ ಇವತ್ತಿನ ದಿನವನ್ನು ಆರಿಸ್ಕೊಂಡು ಅವರು ಕೂಡ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ. ಅವರು ಶುಭಾಶಯಗಳನ್ನು ಕೋರ್ತಾ ಆ ನವದಂಪತಿಗಳ ಜೋಡಿ ನಮ್ಮ ದೇಶಕ್ಕೆ ಆದರ್ಶವಾದ ಸಂತಾನ ಕೊಡಲಿ. ಇನ್ಮೇಲೆ ಬರೀ ಜನಸಂಖ್ಯೆ ಹೆಚ್ಚು ಮಾಡೋದೇ ದೊಡ್ಡದಲ್ಲ, ಗೊತ್ತಾಯ್ತಲ್ಲ. ಜನಸಂಖ್ಯೆ ಹೆಚ್ಚು ಮಾಡೋದು ಯಾರು ಬೇಕಾದ್ರೂ ಮಾಡ್ತಾರೆ. ನೀವು ಒಳ್ಳೆ ಮಕ್ಕಳು ಅಂದರೆ ನೀವು ಒಳ್ಳೆ ಸಂಸ್ಕಾರವಂತರಾದರೆ, ನೀವು ಸಾಧನಾಪೂರ್ವಕವಾಗಿ ಮಕ್ಕಳನ್ನ ಬಯಸಬೇಕು. ನೀವು ಈಗ ಎಂಥ ಹಲವು ಪ್ರಭುಗಳದೊಂದು ವಚನ ಇದೆ. ಆ ವಚನ ಇಬ್ಬರು ದಂಪತಿಗಳು ತಿಳ್ಕೊಬೇಕು, ಎಲ್ಲರೂ ತಿಳ್ಕೊಬೇಕನ್ನು. ಕರೆಯದೇ ಬಂದುದ ಹೇಳದೆ ಹೋದುದ ನಾಲ್ವರಿಯರಲ್ಲ. ಕರೆಯದೆ, ಈಗ ನಾವು ನೀವೆಲ್ಲ ಕರೆಯದೇ ಬಂದವರು, ಹೇಳದೆ, ಹೌದಿಲ್ಲ? ನೀವೆಲ್ಲ ಕರ್ಸ್ಕೊಂಡು ಬಂದಿರಲ್ರಿ? ಕರ್ಸ್ಕೊಂಡು ಬಂದಂದ್ರೇನು? ಇಂಥ ಮಗು ಹುಟ್ಲಿ, ಆದರ್ಶ ಮಗು ಹುಟ್ಲಿ ಅಂತ ಆಶಿಸೋದು, ಗೊತ್ತಾಯಿಲ್ಲಲ್ವಾ? ಹಂಗೆ ಬಸವಣ್ಣ ಹುಟ್ಲಿ ಅಂತ ಆಶಯ ಪಡ್ತಾ ಇತ್ತು ಸಮಾಜ. ಅಕ್ಕಮಾಲಿಯಿಂದ ಬರಬೇಕು ಅಂತ ಆಸೆ ಪಡ್ತಾ ಇತ್ತು ಸಮಾಜ. ಭಗತ್ ಸಿಂಗ್ ಅಂತವರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತವರು, ಗಾಂಧೀಜಿ ಅಂತವ್ರು ಬರಲಿ ಅಂತ ಸ್ವಾತಂತ್ರ್ಯ ಭಾರತ, ಗುಲಾಮರಿಗೆ ಭಾರತ ಸ್ವಾತಂತ್ರ್ಯ ಹೋರಾಟಗಳನ್ನು ಕರೀತಾ ಇತ್ತು. ಅಂಥವ್ರು ಬಂದರು. ಅಂತಹ ಮಕ್ಕಳು ಮುಂದೆ ಎಂಥ ಮಕ್ಕಳು ಬರಬೇಕಪ್ಪ ಅಂತಂದರೆ ಗಟ್ಟಿಗಳು, ಆಮೇಲಿಂದ ಕಲಾವಿದರು, ಗಟ್ಟಿಗಳು, ಆಮೇಲೆ ಸಂವೇದನಾಶೀಲ ಉಳ್ಳಂಥ ಮಕ್ಕಳು ಅಂದರೆ ಸಮಾಜ ಸೇವಕರು, ಭಕ್ತಿಜೀವಿಗಳು, ವೈರಾಗ್ಯಶಾಲಿಗಳು, ಇಂಥವ್ರು ಬರಬೇಕಾಗಿದೆ. ಅಂತಹ ಮಕ್ಕಳು ಈ ನವದಂಪತಿಗಳಿಂದ ಬರಲಿ ಅಂತ ತಿಳ್ಕೊಂಡು ಹಾರೈಸಿ, ಮತ್ತು ಇವತ್ತು ದಾಸೋಹ ಏನು ಅಂದ್ಕೊಂಡಿದ್ದಾರೆ ನಮ್ಮ ಬಸವರಾಜು, ಇಬ್ಬರು ಬಸವರಾಜಗಳೇ ಕಾಣ್ತಾವೆ, ಹೌದಲ್ಲ? ಇಬ್ಬರು ಬಸವರಾಜರು
ಅಣಸಿ ಮತ್ತು ಬುರ್ಜಿ, ಅವರು ಇಬ್ಬರು ಬಸವರಾಜಗಳೇ. ಅವರೊಬ್ಬರು ವಿಜಯಲಕ್ಷ್ಮಿ, ಇನ್ನೊಬ್ರು ಹೆಸರೇನು ಪಾರ್ವತಿ. ಅವರು ಈ ದಾಸೋಹ ಸೇವೆ ನಮ್ಮ ಅಣಸಿ ಅಮ್ಮವರ ಬಳಗ ಇರಲ್ಲ, ಅಣಸಿ ಅಮ್ಮರ ಮಕ್ಕಳು. ಒಂದು ರೀತಿ ಭಕ್ತಿ ಸಂಬಂಧ. ಅವರು ಅಣಸಿ ಅಮ್ಮವರು ಕಮಲಮ್ಮವರು ರಕ್ತ ಸಂಬಂಧವನ್ನು ಭಕ್ತಿ ಸಂಬಂಧದಲ್ಲೇ ಕಾಣ್ತಾರೆ, ಭಕ್ತಿ ಸಂಬಂಧಿಕರು ರಕ್ತ ಸಂಬಂಧದವ್ರನ್ನೇ ನೋಡ್ಕೊಳ್ತಾರೆ. ಅಂತ ಪ್ರೀತಿ ಅಮ್ಮ. ಅವರು ನಮ್ಮ ಬಸವರಾಜರ ಮಗಳು ರಾಣಿದು ಮದುವೆ ಇತ್ತು ಅಂತ ಕಾಣುತ್ತೆ. ರಾಣಿ ಬಂದಿಲ್ಲ. ಅವ್ರಿಗೆ ಬರೋಕ್ಕೆ ಅನುಕೂಲ ಇದ್ದಂಗೆ ಕಾಣಲಿಲ್ಲ. ಇಲ್ಲಿ ಅವರು ನವದಂಪತಿಗಳೇ ಬರ್ತಿದ್ರು. ಅವರ ಇಬ್ಬರದು ಮದುವೆ ಆದಾಗ ಇಬ್ಬರ ಹೆಸರಲ್ಲಿ 10,000 ರೂಪಾಯಿ ಕೊಟ್ಟು ಒಂದು ದಿವಸ ಒಂದು ತಿಂಗಳು ಯಾವ್ದಾದ್ರು ದಾಸೋಹಕ್ಕೆ ಹಾಕ್ಕೊಡ್ಬೇಕು ಅಂತ ಹೇಳಿದ್ರು. ಹಾಕ್ಕೊಂಡ್ವಿ. ಅವರಿಬ್ಬರು ಬಂದಿದ್ದಾರೆ. ಅವರೆಲ್ಲರಿಗೂ ಬಸವಣ್ಣನವರ ಆಶೀರ್ವಾದ ಇರಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ಇನ್ಮೇಲೆ ನೀವು ಇನ್ನೊಂದು ಕೆಲಸ ಮಾಡಬೇಕು. ವಚನಗಳನ್ನು ಹೇಳೋದು, ಕೇಳೋದು, ಹಾಡೋದು, ಸಂತೋಷ ಅನುಭವಿಸೋದು ಎಲ್ಲ ಮಾಡಿದ್ದೀವಿ ಇಷ್ಟು ದಿವಸ. ಆಮೇಲೆ ಸ್ವಲ್ಪ ಆಚರಣೆ ಮಾಡಿದ್ದೀವಿ. ಆಚರಣೆ ಮಾಡಿಲ್ಲ ಅಂತ ಏನಲ್ಲ, ಆಚರಣೆ ಮಾಡ್ತಾ ಇದ್ದೀರ. ಆಚರಣೆ ಮಾಡದಿದ್ದವ್ರು ಇಲ್ಲಿಗೆ ಬರೋಲ್ಲ, ಆಚರಣೆ ಮಾಡೋದೇ ಇಲ್ಲಿಗೆ ಬರ್ತೀರ. ಅದಕ್ಕೆ ಇನ್ಮೇಲೆ ಏನು ಮಾಡಬೇಕು ಅಂದರೆ, ಈಗ ನಮ್ಮ ದೇಶಕ್ಕೆ ಬಹಳ ಅಗತ್ಯ ಇರೋದು ಒಂದು 3-4 ಅಂಶಗಳಿವೆ. ಒಂದನೇದು ಸ್ವಚ್ಛತೆ, ಪ್ಲಾಸ್ಟಿಕ್ ಮುಕ್ತ ಮಾಡೋದು ಸ್ವಚ್ಛತೆ. ಎರಡನೇದು ಸಂವೇದನಾಶೀಲತೆ, ಸೆನ್ಸಿಟಿವ್ನೆಸ್. ಜಪಾನ್ ದೇಶದ ಬಗ್ಗೆ ಒಂದು ಬರೆದಿದ್ರು. ಅಲ್ಲಿ ಭಾರತೀಯರೊಬ್ಬರು ಇದ್ದಾರೆ, ಕುಮಾರ್ ಅಂತ ಹೇಳಿ. ಅವರು ವಿಶ್ವೇಶ್ವರ ಭಟ್ರಿಗೆ ಹೇಳಿದ್ದನ್ನ ಅವ್ರ ಪೇಪರ್ಲ್ಲಿ ಬರೆದಿದ್ರು. ಏನು, ಕುಮಾರ್ ಅವರು ಒಂದು ಯಾವುದೋ ಒಂದು ಮಾಲ್ಗೆ ಹೋಗಿ ಸಾಮಾನು ತರಬೇಕಾಗಿತ್ತು. ನಡ್ಕೊಂಡು ಹೋಗೋದು ಸ್ವಲ್ಪ ದೂರ ಇತ್ತು, ನಡ್ಕೊಂಡು ಹೋಗೋದು ದೂರ. ಅದಕ್ಕೆ ಏನಾದರೂ ಒಂದು ವಾಹನ ಸಿಕ್ಕರೆ, ಅಲ್ಲೆಲ್ಲ ತುಂಬ ರಶ್. 3,71,00,000 ಜನ ಇರ್ತಕ್ಕಂಥದ್ದು ಟೋಕಿಯೋ ನಗರ, ನಮ್ಮ ಡೆಲ್ಲಿಗಿಂತ ಜಾಸ್ತಿ, ತುಂಬ ಹೆಕ್ಟಿಕ್ ಪಾಪ್ಯುಲೇಷನ್ ಇರುವಂಥದ್ದು. ಅಂಥದ್ರಲ್ಲಿ ಅವ್ರಿಗೊಂದು ಅನಿಸುತ್ತೆ ಏನಂದರೆ, ಅಲ್ಲೊಂದು ಸೈಕಲ್ ನಿಂತಿರುತ್ತೆ, ಬೈಸಿಕಲ್ ಅಂತೀನೋ. ಈ ಬೈಸಿಕಲಲ್ಲಿ ಹೋದ್ರೆ ಬೇಗ ಹೋಗ್ಬಿಡ್ತೀನಿ, ತಗೊಂಬಂದ್ಬಿಡೋಣ ಅಂತ ಹೇಳಿ ಆ ಬೈಸಿಕಲ್ ನೋಡ್ತಾರೆ, ಕೀ ತೆಗೆದಿರುತ್ತದೆ, ಕೀ ಹಾಕಿರೋಂಗಿಲ್ಲ. ಆ ಬೈಸಿಕಲ್ ಹತ್ಕೊಂಡು ಹೋಗ್ತಾರೆ, ಯಾರ್ದಂತ ಗೊತ್ತಿಲ್ಲ. ಬೈಸಿಕಲ್ ಹತ್ಕೊಂಡು ನೋಡ್ಬಿಟ್ಟು ಅವ್ರ ಕೆಲಸ ಮುಗಿಸ್ಕೊಂಡು ಮತ್ತೆ ಅದೇ ಜಾಗಕ್ಕೆ ತಗೊಂಡು ಬರ್ತಾರೆ ಬೈಸಿಕಲ್ನ, ಅಲ್ಲಿ ನಿಲ್ಲಿಸ್ತಾರೆ. ಆ ಬೈಸಿಕಲ್ ಮಾಲೀಕ ಅಲ್ಲೇ ಇರ್ತೀನಿ. ನಿಮ್ಮ ಸೈಕಲ್ನ ಯಾರು ಕೇಳ್ದೆ ಒಯ್ದಿದ್ರೆ ಏನು ಮಾಡ್ತಿದ್ರು? ಕೊನೆಗೆ ನಿಮಗೆ ಬೈಯೋಕ್ಕೆ ತಾಕತ್ತಿಲ್ಲ ಇದ್ರು ಕಣ್ಣೆಲ್ಲಾದ್ರೂ ಚಕ್ಕಸ್ ನೋಡಿ ನಿಮ್ಮ ಅಪ್ಪನ ಮನೆಯ ಅಂತ ನೋಡಂಗಾದ್ರೂ ನೋಡ್ತಿದ್ರು ನೀವು. ಗ್ಯಾರಂಟಿನ ಇದು? ಎಂಥ ಸಮಾಧಾನ ಮನುಷ್ಯ. ಅವರು ವಿದೇಶಿಗ, ಜಪಾನಿ ತಗೊಂಡೋಗಿ ನಾವಂದ್ರೆ ನೀವು ಭಾರತೀಯ ನೋಡಿದ್ರೆ ಗೊತ್ತಾಗ್ತಿತ್ತು ಭಾರತೀಯ ಅಂತ. ಇವರು ಹೇಳಿದ್ರೆ ತಗೊಂಡೋಗಿ ಭಾರತೀಯ ಅಂತ ಗೊತ್ತಿತ್ತು ಅವನು, ಗೊತ್ತಾಯ್ತಲ್ಲ. ಅವ್ರಿಗೆ ಏನಂತ ಗೊತ್ತಾ ಜಪಾನಿ? ಇವರು ಹೇಳಿದ್ರು, ಥ್ಯಾಂಕ್ ಯು ಸರ್, ನಿಮ್ದು ಸೈಕಲ್ ಅಂದರು. ಹೌದಂದ್ರು. ಥ್ಯಾಂಕ್ ಯು ಸರ್, ನಾನು ತಗೊಂಡೋಗ್ಬಿಟ್ಟೆ, ಕ್ಷಮಿಸಿ ಅಂತ ಅಂದರು. ಸಾರಿ ಅಂತಂದ್ರು. ನೋ ಸಾರಿ ಕೇಳಬೇಡಿ, ನಾಳೆನೂ ಇದೇ ಪ್ಲೇಸಲ್ಲಿ ನಿಂತಿರುತ್ತೆ, ಕೀಲಿ ಹಾಕಿರೋಲ್ಲ, ತಗೊಂಡೋಗಿ, ಖಂಡಿತ ತಗೊಂಡೋಗಿ, ಮತ್ತೆ ಇಲ್ಲೇ ತಂದು ನಿಲ್ಲಿಸಿ ಅಂತಂದ್ರು. ಎಂಥ ಸೆನ್ಸಿಟಿವ್ನೆಸ್ ಇದು, ಎಂಥ ಸಂವೇದನಾಶೀಲತೆ ಅಲ್ವಾ? ಇದು ಒಂದು ವಿಷಯದಲ್ಲ. ಜಪಾನ್ ದೇಶ ಪ್ರಾಯಶಃ ಇಡೀ ವಿಶ್ವದಲ್ಲಿ ಜಪಾನ್ನಂಥ ಶ್ರೇಷ್ಠ ದೇಶ, ಶ್ರೇಷ್ಠ ನಾಗರಿಕರನ್ನು ಸೃಷ್ಟಿಸಿದ ಹೆಗ್ಗಳಿಕೆ ಇನ್ಯಾವ ದೇಶಕ್ಕೂ ಇಲ್ಲ. ಆದ್ದರಿಂದ ಅಂಥದ್ದು ನಾವು ಬೆಳೆಸ್ಕೋಬೇಕು. ಎಲ್ಲರಿಗೂ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋದಿರ್ಬೋದು, ಆಮೇಲಿಂದ ನನ್ನಂಥವ್ರಿಗೆ ಸಹಾಯ ಮಾಡೋದು. ಕೆಲವು ಸಾರಿ ತಪ್ಪು ಮಾಡಿದವ್ರಿಗೂ ಕೂಡ ಕ್ಷಮೆ ಕೊಟ್ಟು ಅವ್ರು ತಿದ್ಕೊಳ್ಳೋಕೆ ಮಾಡೋದು. ಗೊತ್ತಾಯ್ತಲ್ಲ, ಇದು ತಪ್ಪಲ್ಲ. ಕುಮಾರವ್ರಿಗೆ ಗೊತ್ತಿತ್ತು ಜಪಾನ್ನಲ್ಲಿ ಈ ಪದ್ಧತಿ ಇದೆ, ಹಿಂಗೆ ಸ್ವಾಗತ ಮಾಡ್ತಾರೆ ತಗೊಂಡೋಗಿದ್ದನ್ನ ಅಂತೇಳಿ ತಗೊಂಡೋದ್ರು. ಅವ್ರು ಹೇಳಿದ್ರಂತೆ, ನಾಳೆ ಇಲ್ಲೇ ನಿಂತಿರುತ್ತೆ, ಇದೇ ಜಾಗದಲ್ಲಿರುತ್ತೆ, ಕೀ ಹಾಕಿರಂಗಿಲ್ಲ, ನೀವು ತಗೊಂಡೋಗಿಬೇಕಿದ್ರೆ. ಅಂದರೆ ಈ ಒಂದು ಇದು ನಾನು ಅದಕ್ಕೆ ಹೇಳಿದೆ. ಒಂದು ವಿಶ್ವೇಶ್ವರ ಭಟ್ರು ಜಪಾನ್ಗೆ ಹೋಗಿ ಬಂದ್ಬಿಟ್ಟು ಒಂದು 25-30 ಲೇಖನ ಇನ್ನೂ ಬರೀತಾನೆ ಇದೆ. ಒಂದಲ್ಲ ಒಂದು ಲೇಖನ ಇರ್ತದೆ. ಅದೆಲ್ಲ ಓದಿದ್ಮೇಲೆ ಅನ್ನಿಸ್ತು, ಜಪಾನೀಸು ಅವರು ಲಿಂಗ ಧರಿಸಿಲ್ಲ, ವಿಭೂತಿ ಧರಿಸಿಲ್ಲ ಮತ್ತು ಷಟಸ್ಥಳ ಗೊತ್ತಿಲ್ಲ. ಆದರೆ ಅವರ ಬದುಕು 12ನೇ ಶತಮಾನದವರೆಗೆ ಅತ್ಯಂತ ಹತ್ತಿರವಾಗಿರ್ತಕ್ಕಂಥದ್ದು. ಪ್ರಾಮಾಣಿಕತೆ, ಸರಳತೆ ಮತ್ತು ಆ ಪಾಸಿಟಿವಿಟಿ, ಎಲ್ಲರಲ್ಲೂ ಒಳ್ಳೆತನನೇ ನೋಡೋದು, ಎಲ್ಲರಿಗೂ ಏನಾದರೂ ಸಹಾಯ ಮಾಡೋದು. ಅಲ್ಲಿ 5 ವರ್ಷದ ಮಗು ಶಾಲೆಗೆ ಒಂದೇ ಹೋಗ್ಬರುತ್ತಂತ ನೋಡಿ. 5 ವರ್ಷದ ಮಗು ಒಂದೇ ಶಾಲೆಗೆ ಹೋಗ್ಬರುತ್ತೆ. ನಮ್ಮ ದೇಶದಲ್ಲಿ 5 ವರ್ಷದ ಮಕ್ಕಳನ್ನ ಹುಡುಕಾಡಿ ಅತ್ಯಾಚಾರ ಮಾಡಿ ಮೊನ್ನೆ ಒಬ್ಬ ಸತ್ತ ನೋಡಿ, ಹೊಡೆದ್ರಲ್ಲ, ಅಂಥವ್ರು ಹೊಡೆದೇ ಹಾಕಬೇಕು. ಸುಮ್ಮನೆ
ಇನ್ನು ಇಂಥ ಅನ್ನಪೂರ್ಣಗಳು, ಇಂಥ ವಿಶ್ವನಾಥ ಸಜ್ಜನವರೇ ಹುಟ್ಟಬೇಕು ನಮ್ಮ ದೇಶದಲ್ಲಿ. ಗೊತ್ತಾಯ್ತಲ್ಲ? ಹೊಡಿಬೇಕಲ್ಲ. ಏನು ಕೇಳಲಾರ ಅತ್ಯಾಚಾರಿಗಳಂತ ಪ್ರೂವ್ ಆಯ್ತಂದ್ರೆ ಅವ್ರ ನ್ಯಾಯಾಲಯ ಭಯೋತ್ಪಾದಕರು ಅಷ್ಟೇ. ಈಗ ಅವ್ನು ಹಿಡ್ಕೊಂಬಂದಾನಲ್ಲ, ಅವ್ನು ಯಾರು ತಬೂರ ಇದನ್ನು ನೋಡ್ರಿ, ಸುಮ್ಮನೆ ಹೊಡೆದಾಕ್ಬೇಕಷ್ಟೇ. ಏನು ವಿಚಾರಣೆ ಮಾಡಿ ಅವರಿಗೆಲ್ಲ ಹಿಂದಿನ ಸರ್ಕಾರದವ್ರು ಬಿರಿಯಾನಿ ತಿನ್ನಿಸೋದು, ಇಷ್ಟು ಕೋಟಿ ಖರ್ಚು ಮಾಡಿದ್ವಿ ಅಷ್ಟು ಲಾಯರ್ ಸರ್ಕಾರಿ ಲಾಯರ್ ಇರ್ತಾರೆ ನಾವು ಪರವಾಗಿ. ಎಂಥ ಅವಿವೇಕಿಗಳು ಅಂತ ಇರಬೇಕು ಸರ್ ನಮ್ಮ ರಾಜಕಾರಣಿಗಳು ಇಡಬಾರ್ದು. ಅದಕ್ಕೆ ನ್ಯಾಯಾಂಗದ ಪ್ರಬಲವಾದ ಕಾನೂನು ಮಾಡಬೇಕು. ಅವ್ರ ದೇಶದ್ರೋಹಿಗಳಿದ್ರೆ ಅವ್ರಿಗೇನಿಲ್ಲ, 2 ದಿವಸದಲ್ಲಿ 3 ದಿವಸದಲ್ಲಿ ಕಲ್ಲು ಹಾಕ್ಬೇಕಷ್ಟೇ. ಗೊತ್ತಾಯ್ತಲ್ಲ? ಅಂಥದ್ದು ಶಿಕ್ಷೆ ಪ್ರಬಲವಾಗಿದ್ದರೆ ಮಾತ್ರ ಭಯೋತ್ಪಾದಕರಿಗೆ ಭಯ ಬರ್ತದೆ, ಹೆದರಿಕೆ ಬರುತ್ತೆ. ಇಲ್ಲೇ ಅಂದರೆ ಭಯ ಬರೋದಿಲ್ಲ. ಆದ್ದರಿಂದ ನಾವು ಬೆಳೆಸ್ಕೊಳ್ಬೇಕಾದ ಗುಣಗಳೇನಪ್ಪ ಅಂದರೆ ಮೊದಲನೇದು ಸ್ವಚ್ಛತೆ. ಈ ಜಪಾನಲ್ಲಿ ಎಲ್ಲರೂ ಭಯೋತ್ಪಾದಕ ದಾಳಿ ಆಗಿರೋದು ನೋಡಿದ್ದೀರಾ, ಕೇಳಿದ್ದೀರಾ? 6 ತಿಂಗಳ ಮೇಲೆ ಒಬ್ಬನೇ ಒಬ್ಬ ಮುಸಲ್ಮಾನನ್ನು ಜಪಾನ್ ಇಟ್ಕೊಳ್ಳಲ್ಲ, ಒಬ್ಬ ಮುಸಲ್ಮಾನಿಗೆ ವಿಷಯ ಕೊಡಲ್ಲ ಅವನು. 6 ತಿಂಗಳ ಅದೇ ಜಾಸ್ತಿ ಅಂದರೆ ಒಬ್ಬ ಇಂಜಿನಿಯರ್ ಅಪ್ಪ ತುಂಬ ಜನ ಇದ್ದಾಗಂದ್ರೆ ಅಗತ್ಯ ಇದ್ರೆ 6 ತಿಂಗಳಷ್ಟೇ. ಇಲ್ಲಾಂದ್ರೆ ಅದು ಮುಸಲ್ಮಾನರಿಗೆ ಅಲ್ಲಿ ಪರ್ಮನೆಂಟ್ ನಾಗರಿಕರು ಮುಸಲ್ಮಾನರು ಒಬ್ಬರು ಇದ್ದಂಗಿಲ್ಲ ಅಲ್ಲಿ. ಗೊತ್ತಾಯ್ತಲ್ಲ? ಅದಕ್ಕೆ ಭಯೋತ್ಪಾದನೆ ಇಲ್ಲ. ಇದೇ ತೋರಿಸ್ಕೊಡ್ತಾ ಇದ್ರೆ ಭಯೋತ್ಪಾದಕರು ಯಾರು ಅಂತಕ್ಕಂಥದ್ದನ್ನ. ಜಪಾನ್ದಲ್ಲಿ ಯಾಕೆ ಭಯೋತ್ಪಾದಕ ದಾಳಿಗಳಾಗಲ್ಲ? ಆದ್ದರಿಂದ ನಾವಿಲ್ಲಿ ತಿಳ್ಕೋಬೇಕು. ನಮ್ಮ ಸಂಸ್ಕೃತಿ, ನಮ್ಮದು ಬಹು ಸಂಸ್ಕೃತಿಯ ನಾಡು, ಒಪ್ಕೊಳ್ಳೋಣ. ಜಾತ್ಯತೀತ ನಾಡು ಅಂತ ಒಪ್ಕೊಂಡಿದ್ದಾರೆ ನಮ್ಮ ಹಿರಿಯರು, ಅದೆಲ್ಲ ಒಪ್ಕೊಂಡಿದ್ದಾರೆ. ಆದರೆ ಕಾನೂನು ಪ್ರಬಲವಾಗಿರಬೇಕು. ಭಯೋತ್ಪಾದಕರಿಗೆ ಕಠಿಣ ಶಿಕ್ಷೆ ಆಗಬೇಕು. ಹಾಗಿದ್ರೆ ಮಾತ್ರ ಅವ್ರು ಹೆದರ್ತಾರೆ. ಇನ್ನೊಂದು ಮತ್ತೆ ಭಯೋತ್ಪಾದಕ ದಾಳಿಗಳನ್ನು ಮಾಡ್ತಾನೆ ಇರ್ತಾರೆ. ಆದ್ದರಿಂದ ಸ್ವಚ್ಛತೆ, ಸಂವೇದನಾಶೀಲತೆ ಮತ್ತು ಪ್ರಾಮಾಣಿಕತೆ ಈ 3ಕ್ಕೆ ನಾವು ಹೆಚ್ಚಿನ ಒತ್ತು ಕೊಡೋಣ. ಇದೇ ಬಸವ ಜಯಂತಿ ನೀವು ಮೆರವಣಿಗೆ ಮಾಡ್ತೀರಾ, ಫೋಟೋ ಇಡ್ತೀರಾ, ಪೂಜೆ ಮಾಡ್ತೀರಾ, ಎತ್ತುಗಳನ್ನು ನಡೆಸ್ತೀರಾ, ಬಹುಮಾನ ಇಡ್ತೀರಾ, ವಚನ ಕಂಠಪಾಠ ಮಾಡಿಸ್ತೀರಾ, ಎಲ್ಲ ಸರಿ ಮಾಡಿ, ಅದು ಮಾಡಬೇಕು. ಅದನ್ನು ಮಾಡಿ ಇದನ್ನು ಮಾಡಲೇಬೇಕು. ನಾವು ಸ್ವಚ್ಛತೆ ಕಡೆಗೆ ಗಮನ ಕೊಡಬೇಕು. ಅದಕ್ಕೆ ನಾವು ಒಂದು ಉಳುವಿ ಕ್ಷೇತ್ರವನ್ನು ಆರಿಸ್ಕೊಂಡಿದ್ದೀವಿ. ಯಾಕಂದರೆ ಉಳುವಿ ನಾವು ಪ್ರತಿ ವರ್ಷ ಪಾದಯಾತ್ರೆ ಹೋಗ್ತಕ್ಕಂಥದ್ದು, ಚನ್ನಬಸವಣ್ಣನ ಐಕ್ಯ ಕ್ಷೇತ್ರ. ಆದ್ದರಿಂದ ಉಳುವಿ ಯಾತ್ರೆಗೆ ನೀವು ಸ್ವಚ್ಛತೆಗೆ ಪ್ರತಿ ಭಾನುವಾರ ಕಾರ್ಯಕ್ರಮ. ಈ ಸಾರಿ ಮಾತ್ರ ಸೋಮವಾರ ಇಡ್ತಾ ಇದ್ದೀವಿ, ಯಾಕೆ ಅಮಾವಾಸ್ಯೆ ಬಂದಿದ್ದರಿಂದ. ಅದಕ್ಕೆ ಕ್ಲಾಸಿಕ್ದವರು ಎಷ್ಟು ದಿವಸ ನಮಗೆ ವಾಹನ ಸೌಲಭ್ಯ ಮಾಡಿಕೊಡ್ತಾರೋ ಮಾಡಿಕೊಡ್ಲಿ. ಇಲ್ಲ ಅಂದರೆ ಅದಕ್ಕೊಂದು ವಂತಿಕೆ ಮಾಡೋಣ. ವಂತಿಕೆ ಮಾಡಿ ಹಣ ಕೊಡಿಸ್ತಾ ಹೋಗೋಣ. ಈಗ ಅದರಲ್ಲಿ ಆ ಪ್ಲಾಸ್ಟಿಕ್ 13 ಚೀಲ ಪ್ಲಾಸ್ಟಿಕ್ ಬಾಟಲಿಗಳು ಬಂದು ಅದಕ್ಕೆ ಒಂದು 500 ರೂಪಾಯಿ ತಗೊಂಡ, ಅದನ್ನು ಹಂಗೆ ಇಡಿ ಹೇಳಿದೆ. ಅದನ್ನು ಇನ್ಯಾವ ಖರ್ಚು ಮಾಡೋದು ಬೇಡ, ಮಾಡೋದಾದ್ರೆ ನಿಮ್ಮ ಊಟಕ್ಕೆ ಖರ್ಚು ಮಾಡ್ಕೊಳ್ಳಿ ಅದನ್ನು. ಇಲ್ಲ ಅಂದರೆ ಅದನ್ನು ವಂತಿಕೆ ಮಾಡಿಟ್ಬಿಟ್ಟು ಯಾವುದು ವಾಹನ ಸಿಗಲಿಲ್ಲ ಅಂತ ಇಟ್ಕೊಳ್ಳಿ. ಆವತ್ತು ನಾವು ಸ್ವಂತ ವಾಹನ ಮಾಡೋಣ, ಅಂದರೆ ಬಾಡಿಗೆ ವಾಹನ ಮಾಡಿಬಿಟ್ಟು ಅದಕ್ಕೆ ಪ್ರತಿ ವಾರ ಮಾಡೋಣ. ಅದು 6 ಭಾನುವಾರ ಆಗ್ಬೋದು, 12 ಭಾನುವಾರ ಆಗ್ಬೋದು, ಅದು 52 ಭಾನುವಾರ ನಾವು ಮಾಡಬೇಕಾಗಿ ಬರ್ಬೋದು. ಅದಕ್ಕೆ ನಾವು ಸಿದ್ಧರಾಗೋಣ. ನೀವೆಲ್ಲರೂ ಅದಕ್ಕೆ ಕೈಗೂಡಿಸಿ, ಜೊತೆಗೆ ಯಾರು ದಾಸೋಹಿಗಳು ದಾನಿಗಳು ಇದ್ದರೆ ಇಂಥ ಸ್ವಚ್ಛತಾ ಕೆಲಸಕ್ಕೋಸ್ಕರ ನಿಮ್ದು ಗಾಡಿ ಇದ್ದರೆ ವಾಹನ ರೂಪದಲ್ಲಿ ಕಳಿಸ್ಕೊಡಿ. ನೀವೇ ಶ್ರಮದಾನ ಮಾಡಿ ಬರ್ತೀವಿ ಅಂದರೆ ಒಂದು ದಿವಸ ಬನ್ನಿ. ಅಂದರೆ ಬೆಳಿಗ್ಗೆ ಶನಿವಾರ ಸಂಜೆ ಹೋಗೋದು ಅಥವಾ ಭಾನುವಾರ ಸಂಜೆ ಹೋಗೋದು, ಅಲ್ಲಿ ವಸ್ತು ಉಳಿಯೋದು. ಬೆಳಿಗ್ಗೆ 5-5:30 ಗಂಟೆಗೆ ಸ್ವಚ್ಛತಾ ಕೆಲಸ ಶುರು ಮಾಡಿಬಿಡಿ. ಶುರು ಮಾಡಿಕೊಂಡು ಎಲ್ಲ ಪ್ಲಾಸ್ಟಿಕ್ ಹಾರಿಸ್ಬಿಟ್ಟು ಗಾಜಿನ ಬಾಟ್ಲು, ಪ್ಲಾಸ್ಟಿಕ್ ಬಾಟ್ಲು ಒಂದೊಂದು ಕಡೆ ಮಾಡಿ, ಅಲ್ಲಿ ಕಾಡು ಇರೋದ್ರಿಂದ ಪರಿಸರ ಅಲ್ಲಿ ಮಜಾ ಮಾಡೋರು, ಕುಡಿಯೋರು ಅಲ್ಲಿಗೆ ಜಾಸ್ತಿ ಹೋಗ್ತಾರೆ. ಪರವಾಗಿಲ್ಲ, ಈಗ ಅವ್ರ ಬಗ್ಗೆ ನಾವು ಬೈಕೊಳ್ಳೋದು ಬೇಡ. ಈಗ ಅವರು ನಮ್ಮ ಅಣ್ಣ ತಮ್ಮಂದ್ರೆ, ಗೊತ್ತಾಯ್ತಲ್ಲ? ಕುಡಿಯೋರು ಅಣ್ಣ ತಮ್ಮಂದ್ರೆ, ಗಾಜಿನ ಬಾಟ್ಲಿ ಒಗೆಯೋರು ನಮ್ಮ ಅಣ್ಣ ತಮ್ಮಂದ್ರೆ, ಗುಟ್ಕಾ ಹಾಕಿ ಚೀಲ ಅಲ್ಲಿ ಒಗೆಯೋರು ನಮ್ಮ ಅಣ್ಣ ತಮ್ಮಂದ್ರೆ, ಹೌದಾ ಇಲ್ಲ? ಅದಕ್ಕೆ ಅವ್ರದ್ದೆಲ್ಲದೂ ನಾವು ಕಸ ತಗೊಂಡು ಬಂದರೆ, ನಾವು 1 ವರ್ಷ ಈ ಪ್ರಾಕ್ಟೀಸ್ ಮಾಡಿದ್ರೆ ಒಂದು 100 ಜನಕ್ಕಾದ್ರೂ ಅನಿಸುತ್ತೆ ನಾವು ಇಂಥ ಕೆಟ್ಟ ಕೆಲಸ ಮಾಡಬಾರ್ದು, ಸಿಕ್ಕಲ್ಲಿ ಒಗಿಬಾರ್ದು. ಅದಕ್ಕೆ ಅಲ್ಲಿ ಬ್ಯಾನರ್ ಬರ್ಸಿದ್ದೀವಿ. ಶ್ರೀ ಗುರು ಬಸವ ಮಹಾಮನೆ ಮತ್ತು ಕ್ಲಾಸಿಕ್ ಸಮೂಹ ಸಂಸ್ಥೆ ಜಂಟಿ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೀತಾ ಇದೆ ಅಂತ ಹಾಕಿದ್ದೀವಿ. ಅದಕ್ಕೆ ನಮ್ಮ ಮಂಜುನಾಥ್ ಕಳ್ಳಿಮನಿಯವರು ಮೊದಲನೇ ಸೇವೆ ಅವ್ರದ್ದೇ. ಮಂಜುನಾಥ್ ಕಳ್ಳಿಮನಿ, ನಮ್ಮ ಶಿವಯೋಗಿ ಹರ್ಲಾಪುರವರು ಮತ್ತು ಕ್ಲಾಸಿಕ್ದವರು ಇಬ್ಬರು ಡ್ರೈವರ್ ಮತ್ತು ಒಬ್ಬರು ಕಳಿಸ್ಕೊಟ್ಟಿದ್ರು. ಇವರೇ ಮುಖ್ಯವಾಗಿ ಇಬ್ಬರು ಭಾಳ ಕೆಲಸ ಮಾಡಿದ್ದಾರೆ. ಮತ್ತು ಮಂಜುನಾಥ್ ಕಳ್ಳಿಮನಿಗೆ ಅಂಥ ಕೆಲಸ ಮಾಡಿ ರೂಢಿ ಇಲ್ಲ, ಆದರೂ ಕೂಡ ಬಿಸಿಲಲ್ಲಿ ಅವರು ಕೆಲಸ ಮಾಡಿದ್ದಾರೆ. ಈ ಸಾರಿ ನಮ್ಮ ಯಲ್ಲಪ್ಪ ಮರಿವಾಳ ಮತ್ತು ಅವ್ರ ತಂಡದವರು, ಯಲ್ಲಪ್ಪ ಮರಿವಾಳ ನಾವು ತಂಡದವರು 5-6 ಜನ ತಯಾರಾಗಿದ್ದಾರೆ. ಈ 4 ಗಂಟೆಗೆ 3-4 ಗಂಟೆಗೆ 3:30-4 ಗಂಟೆಗೆ ಬರುತ್ತೆ ಗಾಡಿ, ವಾಹನ ಬರ್ತದೆ. ಮೊದಲು ಬಂದ್ಬಿಟ್ಟು ಸ್ವಲ್ಪ ಕೆಲಸ ಮಾಡಬೇಕಲ್ಲ. ಈ ದ್ಯಾಮವ್ವ ಜಾತ್ರೆ ಇಟ್ಕೊಂಡಿದ್ದೀರಿ, ಹೆಂಗಿದ್ರು ಕಂಡು ಬರ್ತಕ್ಕಂಥ ಪ್ಲಾಸ್ಟಿಕ್ನ ದೊಡ್ಡ ಆರಿಸ್ಬಿಟ್ಟು
ಧಾರವಾಡಕ್ಕೆ ಕೊಟ್ಟು ನೀವು ಉಳಿವಿಗೆ ಹೋಗ್ರಿ, ನಾವು ಶಂಕರಯ್ಯ ಶಾಸ್ತ್ರಿಗಳಿಗೆ ಹೇಳಿರ್ತೀನಿ, ಅವ್ರಿಗೆ ಉಳ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳಿ. ಇಲ್ಲ ಅಂತಂದ್ರೆ ಅದ್ರದ್ದೇನು ರೂಮ್ ತೊಗೊಳ್ಳಿ, ಬಾಡಿಗೆ ಕೊಟ್ಟು ರೂಮ್ ತೊಗೊಂಡು ನೀವು ಚೆನ್ನಾಗಿ ಮಲ್ಕೊಳ್ಳಿ, ಎಲ್ಲೆಲ್ಲ ಮಲ್ಕೋಬೇಡಿ, ಸೊಳ್ಳೆಗಳ ಕಾಟ ಜಾಸ್ತಿ ಇರ್ತದೆ. ರೂಮ್ ತೊಗೊಂಡು ರೂಮಲ್ಲೇ ಮಲ್ಕೊಳ್ಳಿ, ಅದಕ್ಕೆ ಖರ್ಚು ಕೊಡೋಣ, ಅವರು ಉಚಿತವಾಗಿ ಕೊಟ್ಟರೆ ಕೊಡಲಿ. ಇಲ್ಲಾಂದರೆ ನಿಮಗೆ ಬೆಳಿಗ್ಗೆ ಬೇಗ ಇದ್ದೇಳಿ, ಮೈಗೆ ಹಾಕ್ತಾರಲ್ಲ ಅವರು, ಎದ್ದು ಕೂಡಲೇ ನೀವು ಸ್ನಾನ ಮಾಡ್ಕೊಳ್ಳಿ ಅಥವಾ ಮುಖ ತೊಳ್ಕೊಳ್ಳಿ ಸಾಕು. ಹೋಗ್ಬಿಟ್ಟು ನೀಟಾಗಿ ಅಲ್ಲಿ ಮೊದಲು ಗುಡಿ ಸುತ್ತ ಮಾಡ್ಕೊಳ್ಳಿ. ಗುಡಿ ಸುತ್ತ ಎಲ್ಲ ಏನೇನು ಬಿದ್ದಿರುತ್ತೆ, ಪ್ಲಾಸ್ಟಿಕ್ ಕಸ ಮತ್ತು ಒಣ ಕಸ ಏನೇನು ದೊಡ್ಡ ದೊಡ್ಡ ಕಂಡು ಬರುತ್ತೆ. ಆಮೇಲೆ ಮಧ್ಯಾಹ್ನ ಬೆಳಿಗ್ಗೆ ಪ್ರಸಾದ ಮಾಡಿಕೊಂಡು ಹರಳೆ ಚಿಲ್ಮೆ ಕಡೆಗೆ ಹೋಗಿ. ಹರಳೆ ಚಿಲ್ಮೆ ಹತ್ರ ವಿಪರೀತ ಇದೆ ಅಂತ ಸುದ್ದಿ ಕೇಳಿದ್ದೀನಿ. ಅದು ತೆಕ್ಕಲ್ಲಿರೋದೆಲ್ಲ ಪೂರ್ಣ ಹಾರಿಸ್ಕೊಂಡು, ಯಾಕಂದರೆ ಆ ನೀರು ಹಿಂಗೆ ಅಡ್ಡಿ ಮಾಡ್ತಾರೆ ಪ್ಲಾಸ್ಟಿಕ್ ಅಲ್ಲಿದ್ದರೆ, ಆದ್ದರಿಂದ ಪೂರ ಸ್ವಚ್ಛ ಮಾಡ್ಕೊಂಡು ಬನ್ನಿ ಹರಳೆ ಚಿಲ್ಮೆ ಹತ್ರ. ಜೊತೆಗೆ ಗಾಜಿನ ಬಾಟ್ಲುಗಳ ಕಡೆ ಗಮನ ಹರಿಸಿ ಅದನ್ನು ಪ್ರತ್ಯೇಕ ಮಾಡಿ, ಅದನ್ನು ಪ್ರತ್ಯೇಕ ಚೀಲ ತುಂಬಿಸ್ರಿ. ತಗೊಂಡು ಮಧ್ಯಾಹ್ನ ಪ್ರಸಾದ ಮಾಡ್ಕೊಂಡು 3 ಗಂಟೆಗೆ ಬಿಟ್ಬಿಡಿ. ಅಷ್ಟೇ, 24 ತಾಸು ಕೆಲಸ ಮಾಡೋಕ್ಕಾಗತ್ತೆ. ಅಷ್ಟು ನೀವು ಸೇವೆ ಮಾಡಿ ಮುಂದಿನ ಭಾನುವಾರ ಯಾರು ಬರ್ತೀರಿ ಅನ್ನೋದನ್ನು ಫೋನ್ ಮುಖಾಂತರ ಹೆಸರು ಬರೆಸಿ. ದಾಸೋಹ ರೂಪದಲ್ಲಿ ತನು ಮನ ಧನ ಯಾವ ರೂಪದಲ್ಲಾದರೂ ನೀವು ಈ ಕಾರ್ಯಕ್ಕೆ ಸೇವೆಯನ್ನು ಸಲ್ಲಿಸ್ಬೋದು. ಮುಂದೆ ಉಳಿವಿ ಚೆನ್ನಾಗಾದ್ಮೇಲೆ ಮತ್ತೆ ಉಳಿವಿ ಚೆನ್ನಾಗಾಗಕ್ಕೆ ನಮ್ಗೆ 1 ವರ್ಷ ಬೇಕು 2 ವರ್ಷ ಬೇಕು ಗೊತ್ತಿಲ್ಲ. ಯಾಕಂದರೆ ಕಾಡಲ್ಲಿ ವಿಪರೀತ ಪ್ಲಾಸ್ಟಿಕ್ ಬಿದ್ದಿದೆ. ಈ ಗುಂದದ ರಸ್ತೆಯಲ್ಲಿ ಹೋದರೆ ವಿಪರೀತ ಪ್ಲಾಸ್ಟಿಕ್ ಬಿದ್ದಿದೆ, ಅದನ್ನೆಲ್ಲ ತೆಗಿಬೇಕು ನಾವು. ಅದಕ್ಕೆ ಕ್ರಮಬದ್ಧವಾಗಿ ಕಾರ್ಯಕ್ರಮ ಮಾಡೋಣ, ಸರಳವಾಗಿ ಮಾಡೋಣ. ನಿಮಗೂ ತ್ರಾಸಾಗೋದು ಬೇಡ, ಯಾರಿಗೂ ತ್ರಾಸಾಗೋದು ಬೇಡ. ಆ ರೂಪದಲ್ಲಿ ಯೋಚನೆ ಮಾಡ್ಕೊಂತ ಇದು ನಿಜವಾದ ಬಸವ ಜಯಂತಿ. ಬಸವ ಜಯಂತಿ ಅಂದರೆ ಸ್ವಚ್ಛತೆ ಮಾಡಿದರೆ ಬಸವಣ್ಣವ್ರಿಗೆ ಪ್ರೀತಿ ಬರ್ತದೆ. ಅದನ್ನು ಎಲ್ಲರೂ ಮಾಡಿ ಅಂತ ತಿಳ್ಕೊಂಡು ಹೇಳ್ತಾ, ಇನ್ನು ನಮ್ಮ ಸಂಗೀತ ಕಲಾವಿದರು ತುಂಬ ಚೆನ್ನಾಗಿ ವಚನಗಳನ್ನು ಹಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ರಾಮಲಿಂಗಪ್ಪ ಪಾಟೀಲ್ ಅಂತ ಬಂದಿದ್ದಾರಲ್ಲ, ಬೆಳಿಗ್ಗೆ ಸುಮಾರು 1.5 ಗಂಟೆ ಒಬ್ಬರೇ ಹಾಡ್ಬಿಟ್ಟಿದ್ದಾರೆ. ಹಾಡಿಸೋದು ಎಲ್ಲರೂ ಭಜನೆ ಹೇಳ್ಸೋದು ಮೆರವಣಿಗೆಯಲ್ಲಿ ಪಥಸಂಚಲನದಲ್ಲಿ ತುಂಬ ಚೆನ್ನಾಗಿ ಮಾಡಿದರು. ನನಗೆ ಅನ್ನಿಸ್ತು ಅವರು ಭಜನೆ ಮಾಡಿಸೋದು ನೋಡಿದ್ರೆ ತಿಂಗಳ ಇವರೇ ಕರೆಸ್ಬಿಡೋಣ ಅಮಾವಾಸ್ಯೆಗೆ ಅಂತ ಅನ್ನಿಸ್ತಾರೆ. ಹಾಗೆ ಅವರು ಕಾರ್ಯಕ್ರಮವನ್ನು ನಡೆಸ್ಕೊಟ್ಟಿದ್ದಾರೆ. ರಾಮಲಿಂಗಪ್ಪವ್ರಿಗೆ ಒಳ್ಳೆಯದಾಗಲಿ. ಜೊತೆಗೆ ನಮ್ಮ ಮಡಿವಾಳ ಹಿರೇಮಠ ಬಡವ ಹಾಗೆ ನೋಡ್ತಾ ಹೋದರೆ ಅವ್ರ ತಂದೆ ತಾಯಿಗಳು ತುಂಬ ಸಾಹುಕಾರರು, ಶ್ರೀಮಂತರಲ್ಲ. ಮೊನ್ನೆ ಯಾವುದೊಂದು ಶಿಬಿರ, ಬೇಸಿಗೆ ಶಿಬಿರಕ್ಕೆ ಭಾಗವಹಿಸಿದ್ದಾರೆ. ಆ ಬೇಸಿಗೆ ಶಿಬಿರಕ್ಕೆ ಭಾಗವಹಿಸೋದಕ್ಕೆ ನಮ್ಮ ರೈಲ್ ಪುಸ್ತಕ ಬೇಕಾಗಿತ್ತು, ಒಂದು ವಚನದ ಪುಸ್ತಕ ಬೇಕಾಗಿತ್ತು. ಅದು ನಾನು ಬರೆದಿದ್ದಲ್ಲ, ರಾಮಚಂದ್ರ ಧೋಂಗಡೆಯವರು ಮಾಡಿದ್ದು. ಒಳಗಡೆ ಒಂದು ಬೆಳಕು ಅಂತ ಹೇಳಿ ಒಂದು 108 ವಚನಗಳಿಗೆ ಭಾವಾರ್ಥ ಬರೆದಿದ್ದಾರೆ. ಅದನ್ನು ಬ್ರೈಲ್ಗೆ ಪ್ರಿಂಟ್ ಮಾಡಿದರೆ ಹಿಂದೆ ಕೊಟ್ಟಿದ್ದೆ ಮಡಿವಾಳನಿಗೆ, ಅದನ್ನು ಬಿಟ್ಟು ಹೋಗ್ಬಿಟ್ಟಿದ್ದ. ಆವಾಗ ಕೇಳ್ದ ಅದನ್ನು ಮತ್ತೆ ಫೋನ್ ಮಾಡಿ, ಹಂಗೆ ಇಂದ್ರಪ್ಪರ ಪುಸ್ತಕ ಬೇಕಾಗಿತ್ತು ನನಗೆ, ಬಂದು ತೊಗೊಂಡೋಗಪ್ಪ ಅಂತಂದು ತೊಗೊಂಡು ಹೋಗಿ ಅದಕ್ಕೆ ವಚನ ಸಂಗೀತ ಧಾಟಿ ಹಾಕಿ ಆ ಮಕ್ಕಳಿಗೆಲ್ಲ ಹೇಳ್ಕೊಟ್ಟಿದ್ದಾನೆ. ಅವರು 5,000 ರೂಪಾಯಿ ಕೊಡ್ತೀವಿ ತಂದಿದ್ದಂತೆ. 15,000 ರೂಪಾಯಿ ಕೊಟ್ಬಿಟ್ಟಿದ್ದಾರೆ ಅವರು. ತುಂಬ ಖುಷಿಯಾಗಿ 5,000 ರೂಪಾಯಿ ಕೊಡೋ ಜಾಗ 15,000 ರೂಪಾಯಿ ಕೊಟ್ಟಿದ್ದಾರೆ. ಫೋನ್ ಮಾಡಿದೆ ನನಗೆ, ಅಪ್ಪರೇ ನಾನು ಒಂದು 10,000 ರೂಪಾಯಿ ಮಠಕ್ಕೆ ಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಅಲ್ವ, ಏನು ಯಾಕೆ ಕೊಡ್ತೀಯಾ, ಬೇಡ ಸುಮ್ಮನಿರು. ಇಲ್ಲ ರೀ, ನಾನು ಹಿಂಗೆ ಬಂದಿದ್ದೇನೆ. ಇಲ್ಲ, ಮನೆಗೆ ಕೊಡೋದನ್ನು ಮನೆ ರಿಪೇರಿ ಮಾಡಿಸ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ ನಿಮ್ಮ ಅಪ್ಪ ಅಮ್ಮ ಅಂತಂದ್ರೆ ಏನು ಮಾಡಿದ್ರು ಕೇಳಿಲ್ಲ. ಕೊನೆಗೆ ಫೋನ್ಪೇ ಮಾಡಿಬಿಟ್ಟ. ಅದಕ್ಕೆ ಆಯ್ತಪ್ಪ, ನಿನಗೆ ದೇವ್ರು ಒಳ್ಳೇದು ಮಾಡಲಿ, ದಾಸೋಹಕ್ಕೆ ನಾವು ತುಂಬ ಒತ್ತಾಯದಿಂದ ಬೇಡ ಅನ್ನೋಕ್ಕೆ ಬರಲ್ಲ ಅಂತ ಹೇಳಿ ಅದನ್ನು ಅವರು ದಾಸೋಹ ಮಾಡಿದ್ದಾನೆ. ಇದು ಬಹಳ ದೊಡ್ಡ ದಾಸೋಹ ಇದೆ. ಈ ಧೀರುಭಾಯಿ ಅಂಬಾನಿ ಅದಾನಿ ಅವ್ರನ್ನ 10 ಕೋಟಿ ಕೊಡೋದು ಒಂದೇ, ಇವ್ನು ಬರೀ 10,000 ಕೊಡೋದು. ಇವನು ಬಡತನದಲ್ಲಿ 10,000 ಕೊಡೋದು ಭಾಳ ದೊಡ್ಡ, ಅವ್ರಿಗಿಂತ ದೊಡ್ಡದಲ್ಲ. ಅವ್ರು 10 ಕೋಟಿ ಕೊಡೋದು ದೊಡ್ಡದಲ್ಲ. ಒಂದು ಚೆಕ್ ಬರೋದು ಸೈನ್ ಮಾಡಿದ್ರೆ ಲಕ್ಷಾಂತರ ಕೋಟಿ ಇರ್ತದೆ, ಅದರಲ್ಲಿ ಒಂದು 10 ಕೋಟಿ ಕೊಟ್ಟರೆ ಅವ್ರು 10 ಪೈಸೆ ಲೆಕ್ಕ ಅವರಿಗೆ. ಆದರೆ ತನಗೆ ಕಷ್ಟ ಇದ್ದಾಗ ದಾಸೋಹ ಮಾಡಬೇಕು ಅಂತಕ್ಕಂಥದ್ದು ಇದು ಮುಂದಿನ ಜನ ಕಟ್ಟಿದ ಬುದ್ಧಿ. ಇದು ಬುದ್ಧಿ ಕಟ್ಕೊಂಡಾಗ ಗೊತ್ತಾಯ್ತಲ್ವ. ಆದ್ದರಿಂದ ಅಂಥ ಮಡಿವಾಳ ಹಿರೇಮಠ ಅವ್ರಿಗೆ ಒಳ್ಳೆಯದಾಗಲಿ. ಅವರ ಸಂಗೀತ ಶಾಲೆ ಹಿಂಗೆ ನಿರಂತರ ಬೆಳೆಯಲಿ ಇಟ್ಕೊಂಡು ಹಾರೈಸ್ತಾ ಎಲ್ಲರಿಗೂ. ಮತ್ತು ಈಗ ಸಮಯ ಆಯಿತು, ಇನ್ನು ಭಾಳ ಹೇಳ್ತಾ ಹೋದರೆ ಮುಗಿಯಲ್ಲ ಅದು. ಮತ್ತು ಈ ತತ್ವದ ಬಗ್ಗೆ ಮಾತಾಡೋಕ್ಕೆ ಹೋಗಲ್ಲ ನಾನು, ಯಾಕೆ ತಾತ್ವಿಕ ವಿಚಾರ ಶುರು ಮಾಡಿದ್ರೆ ತುಂಬ ಮುಂದಕ್ಕೆ ಹೋಗುತ್ತೆ, ಬೇಡ. ವಚನ ಹೃದಯ ಪುಸ್ತಕ ಓದ್ಬಿಡಿ ಸಾಕು. ಯಾರಿಗೆ ವಚನ ಹೃದಯ ಸಿಕ್ಕಿಲ್ಲ, ಶಕ್ತಿ ಇದ್ದವ್ರು ತೊಗೊಂಡೋಗಿ, ಅಥವಾ ನಮಗೆ ಶಕ್ತಿ ಇಲ್ಲ ಕೊಂಡ್ಕೊಳ್ಳೋಕ್ಕೆ ಓದ ಮನಸ್ಸಿದೆ ಅಂದರೆ ಹಾಗೆ ಕೊಡ್ತೀವಿ, ಬಂದುಬಿಟ್ಟು. ರಕ್ತದಾನ ಮಾಡೋದು ನಾವು ಒಳ್ಳೆಯ ಜ್ಞಾಪಕ ಮಾಡಿದ್ರಿ. ವಚನ ಹೃದಯ ಪುಸ್ತಕಕ್ಕೆ
ಈಗ ಒಂದೆರಡು ಪ್ರಶಸ್ತಿಗಳು ಬಂದಿದೆ. 5ನೇ ತಾರೀಕು ಕನ್ನಡ ಸಾಹಿತ್ಯ ಪರಿಷತ್ ಹುಟ್ಟಿದ ದಿನ, ಅವತ್ತು ಡಾಕ್ಟರ್ ವಿಶ್ವನಾಥ್ ದತ್ತಿ ಪ್ರಶಸ್ತಿಯನ್ನು ಅದಕ್ಕೆ ಕೊಡ್ತಾ ಇದ್ದಾರೆ. ಅಲ್ಲೇ ಹೊಸಪೇಟೆಯಿಂದ ಹಾಗೆ ನಾನು ಆ ಕಾರ್ಯಕ್ರಮಕ್ಕೆ ಹೋಗಿ ಭಾಗವಹಿಸಿದ್ದೀನಿ. ಹೊಸಪೇಟೆಯಿಂದ ಬಂದ ರಾತ್ರಿ ನಾನು ಕಾರ್ಯಕ್ರಮ ಮುಗಿಸಿ ಇನ್ನು 2 ದಿವಸ 3 ದಿವಸ ರಜೆ ತಗೊಂಡಿದ್ದೀನಿ. ನಾನು ಕೂಡ ಅಲ್ಲಿ ಮಂಜುನಾಥ್ ಮಡಿವಾಳ ಮಾಡ್ತಿರ್ತಾರೆ, ಅದಕ್ಕೂ ಅವ್ರಿಗೆ ಹೇಳಿ ಬಂದಿದ್ದೀನಿ. ಇನ್ನು ರಕ್ತದಾನದ ವಿಷಯ ನಮಗೆ ಬಹಳ ಸಂತೋಷದ ವಿಷಯ. ಅದು ಕೂಡ ಅದನ್ನು ನೀವು ಎಲ್ಲರೂ ರೂಢಿಸ್ಕೊಳ್ಳಿ, ಎಷ್ಟು ಜನಕ್ಕೆ ಸಾಧ್ಯವಾಗುತ್ತೋ. ಇವತ್ತು 107ನೇ ಬಾರಿ ರಕ್ತ ಕೊಟ್ಟಿದ್ದೀವಿ. ಎಷ್ಟು ಬಾಟ್ಲಿ ಆಯಿತು ಯಾರು ಗೊತ್ತಾಗಿದೆ? ವರದಿ ಬಂತ? ಎಷ್ಟು ಬಾಟ್ಲಿ ಆಗಿದೆ ಅಂತೇಳಿ ವರದಿ ಬಂದಿಲ್ಲ. 21 ಬಾಟ್ಲಿ ಆಗಿದೆ. ಇನ್ನು ಮುಂದೆ ನಡೀತಾ ಇದೆ ಅಂತ ಕಾಣುತ್ತೆ. ಬಹಳ ಸಂತೋಷ. 21 ಬಾಟ್ಲಿ ನಾವು ನಿರೀಕ್ಷೆ ಮಾಡಿರಲಿಲ್ಲ. ನಿಜವಾಗಿ ಬಹಳ ಸಂತೋಷ. ಎಲ್ಲ ರಕ್ತದಾನಿಗಳಿಗೂ ಅಭಿನಂದನೆಗಳು. ಎಲ್ಲರಿಗೂ ಶುಭವಾಗಲಿ ಅಂತ ತಿಳ್ಕೊಂಡು ಹಾರೈಸಿ, ನಿಮ್ಮ ದಾಸೋಹದಿಂದಲೇ ಈ ಕಾರ್ಯಕ್ರಮ ಹೀಗೆ ನಿರಂತರವಾಗಿ ನಡೆಯುತ್ತೆ ಅಂತ ತಿಳ್ಕೊಂಡು ಎಲ್ಲರಿಗೂ ಹೇಳಿ, ಎಲ್ಲರಿಗೂ ನಮ್ಮ ಚನ್ನಬಸಪ್ಪ ಸತ್ತೂರವರು ಅವ್ರು ಬಂದಿದ್ದು ವಿಶೇಷ. 21ನೇ ಇಸ್ವಿಲಿ 50ನೇ ವರ್ಷದ ಕಾರ್ಯಕ್ರಮ ಆದಾಗ ಬಂದಿದ್ರು ಅವರು. ಅಲ್ಲಿಂದ ಇವರು ಮಠಕ್ಕೆ ಬಂದಾಗ ಕಾಣಲಿಲ್ಲ ಅವರು. ಅದು 4 ವರ್ಷ ಆಗಿದೆ. ಇವತ್ತು ಯಾಕೆ ಬಂದ್ರಪ್ಪ ಅಂದ್ರೆ ಮೊನ್ನೆ ಫೋನ್ ಮಾಡಿದ್ರು ಅವರು. ಏನು ವೀಣಾ ಮಂಗನಿಜಿಯವರಿಗೆ ನಾನೇನು ಉತ್ತರ ಕೊಟ್ಟಿದ್ದಲ್ಲ, ಅನುಭವ ಮಂಟಪ ಇಲ್ಲ ಅಂತಿದ್ದಕ್ಕೆ ಆ ಯೂಟ್ಯೂಬಲ್ಲಿ ಬಂದಿದ್ದನ್ನ ಭಾಷಣ ಕೇಳಿಸ್ಕೊಂಡು ಸುಮಾರು 1 ಗಂಟೆ 2 ನಿಮಿಷ ಕಡಿಮೆ 1 ಗಂಟೆ ಮಾತಾಡಿದ್ದೆ. ಅದಕ್ಕೆ ಕೇಳಿ ಸಂತೋಷ ಆಗಿ ಫೋನ್ ಮಾಡಿದ್ರು. ಆವಾಗ ಹೇಳಿದೆ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಹೇಳಿ. ಬಂದಿದ್ದಕ್ಕೆ ವಚನ ಒಂದೇ ಪುಸ್ತಕ ಅವ್ರಿಗೆ ಆಶೀರ್ವಾದ ಕೊಟ್ಟಿದ್ದೀವಿ, ಓದಲಿ. ಯಾಕಂದ್ರೆ ಅವರು ದಾಸೋಹಿಗಳು, ಶ್ರೀಮಂತರುಗಳಿಗೆ ಜ್ಞಾನ ಮಾರ್ಗ ಇಷ್ಟ ಆದರೆ ತುಂಬ ಒಳ್ಳೆಯದು. ಅವರು ಸಿದ್ಧಾರೂಢರ ಪರಮ ಭಕ್ತರು, ಅದನ್ನು ಓದ್ತಿರ್ತಾರೆ. ಹಾಗೆಯೇ ಈ ವಚನ ಒಂದೇವನ್ನು ಪುಸ್ತಕವನ್ನು ಓದಿ ಅವರು ಅದರಿಂದ ಅಳವಡಿಸ್ಕೊಳ್ಳಿ, ಅದರಿಂದ ಸಂತೋಷ ಪಡಲಿ ಅಂತ ತಿಳ್ಕೊಂಡು ಹೇಳ್ತಾ, ರಕ್ತದಾನ ನಡೆಸ್ಕೊಟ್ಟಂಥ ಡಾಕ್ಟರ್ ಉಮೇಶ್ ಹಳ್ಳಿಕೇರಿಯವರು ಮತ್ತು ಅವ್ರ ಮನೆಯವರು ಬಂದಿದ್ದಾರೆ ಇವತ್ತು, ಡಾಕ್ಟರ್ ಕವಿತಾ ಅವರು ಮತ್ತು ಅವರೆಲ್ಲ ಬಳಗದವರಿಗೆ ನಾನು ಧನ್ಯವಾದವನ್ನು ಹೇಳ್ತಾ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣು.